ರೈತರು ಬಂದು ನಿಂತಿದ್ದಾರೆ. ನಾನು ಸರ್ಕಾರಕ್ಕೆ ಹೇಳೋದು, ಈ KEDB ಮತ್ತು BDA ಇದನ್ನು ಎರಡನ್ನೂ ರದ್ದು ಮಾಡಬೇಕು. ಯಾಕೆ ಅಂದರೆ ಇದ್ರ ಮೂಲಕ ಭೂ ಕಳ್ಳತನ ನಡೀಲಿಕ್ಕೆ ಭಾಳ ಸರಳವಾದಂಥ ವಿಧಾನ ಇದು. ರೈತರು ಭೂಮಿಯನ್ನು ಕದಿಯೋದು, ಇದು ಮೊದಲು ಬಾಗಿಲಾಗಬೇಕಿದು. ಏನು ಹೇಳುತ್ತೆ ಮಿಸ್ಟರ್ ಸಿದ್ದರಾಮಯ್ಯನವರೇ ತಮ್ಮ ಕಾಯ್ದೆ ಕಾನೂನು? ಕೈಗಾರಿಕೆಯನ್ನು ಮಾಡಲಿಕ್ಕೆ ಯಾವ ಜಾಗವನ್ನು ಆಯ್ಕೆ ಮಾಡ್ಕೋಬೇಕು? ನಾವು ಸರ್ಕಾರಕ್ಕೆ ಸಲಹೆ ಕೊಡ್ತಾ ಇದ್ದೀವಿ. C ಮತ್ತು D ಭೂಮಿಯನ್ನು ವರ್ಗೀಕರಣ ಮಾಡಿದರೆ A, B ಅದು ಕೃಷಿಗೆ ಯೋಗ್ಯವಾದ ಭೂಮಿ. C ಮತ್ತು D ವರ್ಗದಲ್ಲಿ ಬರ್ತಕ್ಕಂಥ ಭೂಮಿ ಏನಿದೆ ಅದನ್ನು ಕೈಗಾರಿಕೆ ಅಥವಾ ಇನ್ನೊಂದು ಮಾಡಲಿಕ್ಕೆ ಬಳಕೆ ಮಾಡ್ಕೋಬೇಕು. ಅದನ್ನು ಬಿಟ್ಬಿಟ್ಟು ಭೂಮಿಗೆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ನಿಮ್ಮ ಸರ್ಕಾರದ ಹಿಂದೆ ಇರ್ತಕ್ಕಂಥ ಕಂಪನಿಗಳು ಈ ಭೂಮಿಯನ್ನು ಲಪ್ಟಾಯಿಸೋದಕ್ಕೆ ತಾವು ಉದ್ದೇಶಪೂರ್ವಕವಾಗಿ ಸೂಪರ್ ಪ್ಲಾನ್ ಮಾಡಿಕೊಂಡು ಅದಕ್ಕೊಂದು KEDB ಅಂತ ಹೇಳಿ ಹೆಸರಿಟ್ಕೊಂಡು ಭೂ ಕಳ್ಳತನ ಮಾಡಲಿಕ್ಕೆ ಬಂದಿದ್ದೀರಿ. ಇದನ್ನು ಈ ಕೂಡಲೇ ಕೈ ಬಿಡಬೇಕು. ಇಲ್ಲದೇ ಇದ್ದರೆ ನಾವು ಕೈ ಬಿಡಿಸ್ಬೇಕಾಗತ್ತೆ. ಈ ಒತ್ತಾಯವನ್ನು ಸರ್ಕಾರಕ್ಕೆ ಹೇಳೋಕ್ಕೆ ನಾವು ಬಂದಿದ್ದೀವಿ. ಕೈಗಾರಿಕೆ ಒಂದು ಶ್ವೇತಪತ್ರ ತರೋಕ್ಕಾಗತ್ತಾ ತಾವು ಸರ್ಕಾರದವ್ರು? ಇಷ್ಟು ಜನ ರೈತರು ನಾವು ಪ್ರಶ್ನೆ ಮಾಡ್ತೀವ್ರಪ್ಪ, ಒಂದು ಶ್ವೇತಪತ್ರ ತರೋಕ್ಕಾಗತ್ತಾ? ಕಳೆದ 20 ವರ್ಷಗಳಲ್ಲಿ 2.5 ಲಕ್ಷ ಎಕರೆ KEDB ನೀವು ತಗೊಂಡಿರ್ತಕ್ಕಂಥ ಭೂಮಿ, ಅದರಲ್ಲಿ ಎಷ್ಟು % ಕೈಗಾರಿಕೆಗೆ ಬಳಕೆ ಮಾಡಿದ್ದೀರಿ? 25% ಮಾಡಿದ್ದೀರಾ? ಎಲ್ಲಿ ಅದು 25% ಎಲ್ಲೆಲ್ಲಿ ಯಾರ್ಯಾರಿಗೆ ಅಲಾಟ್ ಮಾಡಿದಿರಿ? ಯಾವ ಕೈಗಾರಿಕೆಗಳು ರನ್ ಆಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಮಾಹಿತಿ ಕೊಡೋಕ್ಕೆ ಸಾಧ್ಯನಾ ಸರ್ಕಾರ? ನೀವು 25% ಕೈಗಾರಿಕಾ ಉದ್ದೇಶಕ್ಕೆ ಬಳಕೆ ಆಗದ ಮೇಲೆ ಮತ್ತೊಂದು ಕಡೆ ಬಂದು ಕೈ ಯಾಕ್ರಿ ಇಕ್ತೀರಿ? ಮನ ಮರ್ಯಾದೆ ಇರೋರು ಈ ಕೆಲಸ ಮಾಡ್ತಾರ? ಇದೇನು ಸರ್ವಾಧಿಕಾರನ? ಇವೆಲ್ಲ ನಡೆಯೋದಿಲ್ಲ. ಮೊದಲನೇದಾಗಿ ತಾವು ಶ್ವೇತಪತ್ರವನ್ನು ತಗೊಂಬನ್ನಿ. ಇಷ್ಟು ಲಕ್ಷ ಎಕರೆ ಭೂಮಿಯಲ್ಲಿ ಇಂತಿಂಥ ಕೈಗಾರಿಕೆಗಳಿಗೆ ನಾವು ಕೊಟ್ಟಿದ್ದೀವಿ, ಇಂತಿಂಥ ಕೈಗಾರಿಕೆ ರನ್ ಆಗ್ತಾ ಇದೆ, ಇಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಇಷ್ಟು ವಿದೇಶಿ ವಿನಿಮಯಕ್ಕೆ ಆಸ್ಪದ ಆಗಿದೆ ಅಂತೇಳಿ ಒಂದಿಷ್ಟು ಡೀಟೇಲ್ ಕೊಡಿಯಪ್ಪ ಸಾರ್ವಜನಿಕವಾಗಿ. ಅದನ್ನು ಬಿಟ್ಬಿಟ್ಟು ಒಂದು ಸರ್ಕಾರ ಹೋದರೆ ಒಂದು ಸರ್ಕಾರ ಬಂದರೆ 10,000 ಎಕರೆ ಭೂಮಿ ನುಂಗಾಕ್ಬಿಡೋದ? 10,000 ಎಕರೆನ ಒಬ್ಬೊಬ್ಬ ಮುಖ್ಯಮಂತ್ರಿ ಬಂದರೆ ನುಂಗ್ಕೊಳ್ಳೋದು, ಹೋಗ್ತಾ ಇರೋದು. ಎಂಥದ್ದು ಜಿಮ್ ಅಂತ ಹೇಳಿ ನಡೆಸ್ತಾ ಇದ್ದಾರೆ, ಏನು ಗ್ಲೋಬಲ್ ಇನ್ವೆಸ್ಟರ್ಸ್. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಯಮ್ಮನೂ ಮಾಡ್ತಾ ಇದ್ದಾಳೆ. ಇದೇ ಥರ ದೇಶದ ಎಲ್ಲ ರಾಜ್ಯಗಳಲ್ಲೂ ಜಿಮ್ಗಳು ನಡೆಯುತ್ತೆ. ನಾನು ಕೇಳ್ತೀನಿ ಸಿದ್ದರಾಮಯ್ಯನವರೇ, ಈ 20 ವರ್ಷದಲ್ಲಿ 1,000 ಕೋಟಿ 2,000 ಕೋಟಿ ಇನ್ವೆಸ್ಟ್ ಮಾಡಿರೋರನ್ನ ಭಾರಿ MNC ಕಂಪನಿಗಳು, ಕಾರ್ಪೊರೇಟ್ ಕಂಪನಿಗಳು, ಒಂದು 5-6 ಹೆಸರು ಹೇಳ್ರಿ ನೋಡೋಣ. ಒಂದು 5-6 ಹೆಸರು ಹೇಳಿಯಪ್ಪ. ನೀವು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಸಂಪೂರ್ಣವಾಗಿ ಭೂ ಕಳವು ಮಾಡ್ತಕ್ಕಂಥ ಕಾರ್ಯಕ್ರಮ. ಇದನ್ನು ಯಾವುದೇ ಕಾರಣಕ್ಕೆ ಇಲ್ಲಿ ಭೂಮಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಭೂಮಿ ನಿಮಗೆ ಕೊಡೋ ಭೂಮಿ ಇಲ್ಲ. ಇಲ್ಲಿ ಕೃಷಿಗೆ ಯೋಗ್ಯವಾದ ಭೂಮಿ ಇದೆ, ಅನ್ನ ಬೆಳೆಯೋ ಭೂಮಿ ಇದೆ, ಇದಕ್ಕೆ ಸೀಮಿತವಾಗಿದೆ. ಇದನ್ನು ಬಿಟ್ಟು ತಾವು ಈ ರೈತರಿಗೆ ಮೋಸ ಮಾಡಿ ರೈತರು ಭೂಮಿಯನ್ನು ಕದಿಯೋ ಕೆಲಸಕ್ಕೆ ಏನಾದರೂ
ತಾವು ಮುಂದಿಟ್ಟರೆ ನಿಮ್ಮ ಅಧಿಕಾರದ ಕುರ್ಚಿಯನ್ನು ಮುರಿಬೇಕಾಗತ್ತೆ. ಇದು ಎಚ್ಚರಿಕೆ ಸಂದೇಶ. ಈ ಕೂಡಲೇ ಸರ್ಕಾರ ನಿಮ್ಮ ನೀತಿಯನ್ನು ಬದಲಾಯಿಸ್ಕೊಡಿ. ರೈತರ ಭೂಮಿಯನ್ನು ಕೈ ಬಿಟ್ಬಿಡಿ. ಬೇರೆ ಥರದ್ದು ಆಲೋಚನೆ ಮಾಡೋಣ. ಬನ್ನಿ, ನಮ್ಮನ್ನು ಕರೀರಿ, ನಾವು ಸಲಹೆ ಕೊಡ್ತೇವೆ. ಅದರಂತೆ ಕೈಗಾರಿಕೆಯನ್ನು ಮಾಡೋಣ. ಬೇಡ ಅಂತ ಹೇಳ್ತಾ ಇಲ್ಲ. ಕೈಗಾರಿಕೆಗೆ ಬಳಕೆ ಮಾಡಿರೋ ಭೂಮಿ ಎಷ್ಟು ನಮಗೊಂದು ಲೆಕ್ಕಾಚಾರ ಕೊಟ್ಟು ಉಳಿಕೆ ಲೆಕ್ಕಾಚಾರ ಮಾಡೋಣ ಬನ್ನಿ. ಅದನ್ನು ಬಿಟ್ಟು ನೀವು ಇದೇ ಥರದ ದಂಧೆ ಮಾಡಕ್ಕೆ ಹೊರಟ್ರೆ ಇದು ಸರಿ ಬರಲ್ಲ. ಇದು ದಂಧೆ, ಇದು ಭೂಗಳ್ತನ ಮಾಡ್ತಕ್ಕಂಥ ದಂಧೆ. ಇದು ಈ ದಂಧೆ ಒಳಗಡೆ ಯಾರ್ಯಾರು ಭಾಳ ದೊಡ್ಡ ದೊಡ್ಡ ಹಣವಂತರು ಇದ್ದಾರೋ ಇವರೆಲ್ಲ ಇಲ್ಲಿ ಭೂಮಿಯನ್ನು ಅಲಾಟ್ ಮಾಡಿಸ್ಕೊಳ್ಳಿಕ್ಕೆ ಸಿದ್ದರಾಮಯ್ಯನವ್ರ ಹಿಂದೆ ಗಿರ್ಕಿ ಹೊಡಿತಾ ಇದ್ದಾರೆ. ಈ ಪ್ರದೇಶದವರೇ ಅನೇಕ ಜನ ಇದ್ದಾರೆ ಈ ಭೂಮಿಯನ್ನು ಲಪ್ಟಾಯಿಸೋದಕ್ಕೆ. ಬೇರೆ ಬೇರೆ ಕಂಪನಿಗಳ ಹೆಸರಿನಲ್ಲಿ ಭೂಮಿಯನ್ನು ಪಡೀಲಿಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ. ಆ ಕಾರಣಕ್ಕೆ ಅವರಿಗೆ ಭೂಮಿ ಕೊಡೋಕ್ಕಲ್ಲ ಇರೋದು. ಇಲ್ಲಿ ಭಾಳ ಕಾಲದಿಂದ ನಮ್ಮ ಪೂರ್ವಿಕರು ತುಂಬ ಜೋಪಾನ ಮಾಡಿ ಭೂಮಿ ಇಟ್ಕೊಂಡ್ಬಂದಿರೋದು. ನಮಗೆ, ನಮ್ಮ ಮುಂದಿನ ತಲೆಮಾರಿಗೆ ಈ ಭೂಮಿಯನ್ನು ಜೋಪಾನ ಮಾಡಲಿಕ್ಕೆ ಈ ಭೂಮಿ ಮಾಡಿದ್ದಾರೆ. ಅದನ್ನು ಬಿಟ್ಟು ನೀವು ಸರ್ಕಾರದ ಯೋಜನೆ ಅಂತ ಹೇಳಿ KADB ಮೂಲಕ ಅಕ್ವಿಜೇಷನ್ ಮಾಡೋದು, BDA ಮೂಲಕ ಅಕ್ವಿಜೇಷನ್ ಮಾಡೋದು, KHP ಮೂಲಕ ಅಕ್ವಿಜೇಷನ್ ಮಾಡೋದು. ನಿಮ್ಗೆ ಯಾರ್ಯಾರು ಅರ್ಜಿ ಹಾಕಿದಾರ? ಅರ್ಜಿ ಹಾಕಿದವ್ರು ಯಾರ್ಯಾರು ಅಂತೇಳಿ ಒಂದು ಸಾರಿ ಬಿಡುಗಡೆ ಮಾಡಿ ನೋಡೋಣ. ನಿಮಗೆ KADB ಮುಂದೆ ನಾನು ಇಂಥ ಘನ ಉದ್ದೇಶವನ್ನು ಇಟ್ಕೊಂಡು ಇಷ್ಟು 1000 ಕೋಟಿ ಇನ್ವೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ, ನನಗೆ ಭೂಮಿ ಬೇಕು ಅಂತೇಳಿ ಕೇಳಿರೋರ್ದು ಒಂದು ಪಟ್ಟಿ ಬಿಡುಗಡೆ ಮಾಡಿಯಪ್ಪ ನೋಡೋಣ. ಇದನ್ನೆಲ್ಲ ಬಿಟ್ಬಿಟ್ಟು ನೀವು ಈ ಥರದ್ದು ದಂಧೆ ಮಾಡೋಕ್ಕೆ ಹೊರಟ್ರೆ ಭೂಮಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಎಲ್ಲ ನಿಮ್ಮ ಜಿಮ್ಮು ಎಲ್ಲ ಬಂದ್ ಮಾಡಿಕೊಂಡು ಸುಮ್ಮನಿರಿ. ಬಂಡವಾಳ ಹಾಕೋನಿಗೆ ಗೊತ್ತಿದೆ ಯಾವ ರಾಜ್ಯದಲ್ಲಿ ಹಾಕಬೇಕು, ಯಾವ ರಾಜ್ಯದಲ್ಲಿ ಲಾಭ ಬೇಕು, ಎಲ್ಲಿ ಲಾಭ ಸಿಕ್ಕತ್ತೆ ಅದನ್ನು ಅವನು ಆಯ್ಕೆ ಮಾಡ್ಕೊಂಡು ಆ ಜಾಗಕ್ಕೆ ಹೋಗ್ತಾನೆ. ನೀವು ಜಿಮ್ ಮಾಡಿಬಿಟ್ಟು ಪುಕ್ಸಟ್ಟೆ ಭೂಮಿ ಕೊಡ್ತೀವಿ, ನೀರು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ, ನಿಮಗೆ ಟ್ಯಾಕ್ಸ್ ಫ್ರೀ ಕೊಡ್ತೀವಿ, ಬನ್ನಿ ಬನ್ನಿ ಅಂತೇಳಿ ಕರೆದ್ರೆ ಎಲ್ಲ ರಾಜ್ಯದಲ್ಲೂ ಹಂಗೆ ಕರೀತಾ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ ಎಲ್ಲಿಗೆ ಹೋಗ್ಬೇಕಂತ ಹೇಳಿ. ಅದನ್ನು ನಂತರ ತೀರ್ಮಾನ ಚರ್ಚೆ ಮಾಡೋಣ. ಈ ಭೂಮಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡಲೇ ತಮ್ಮ ನೋಟಿಫಿಕೇಷನ್ ಮಾಡಿದಿರಿ, ರೈತರನ್ನೇನು ಕೇಳಿ ಮಾಡಿಲ್ಲ, ಅದನ್ನು ವಿಡ್ರಾ ಮಾಡಿ ಅಂತೇಳಿ ಸರ್ಕಾರಕ್ಕೆ ಹೇಳಿ. ಅವರು ಶುದ್ಧ ಮೂರ್ಖರವರು. KADB ಅವರು ಇದ್ದಾರಲ್ಲ, ಅವರು ಭೂ ಕಳ್ಳತನ ಮಾಡಲಿಕ್ಕೆ ಏನು ಬೇಕೋ, ಯಾರ್ಯಾರಿಗೆ ಭೂಮಿಯನ್ನು ಕೊಡಲಿಕ್ಕೆ, ಅದು ಒಂದು ಸರ್ಕಾರಿ ಏಜೆನ್ಸಿ. ಈ ಏಜೆನ್ಸಿಯಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಇನ್ನೇನು ಕಲಿಸಿರ್ತಾರೆ ಪಾಠ? ಅದೇ ಉದ್ಯೋಗ ಸೃಷ್ಟಿ, ಬಂಡವಾಳ ಸಿಕ್ಕಾಬಟ್ಟೆ ಬರ್ತದೆ, ಈ ಜನಕ್ಕೆಲ್ಲ ಕೆಲಸ ಸಿಗ್ತದೆ, ಇದೇ ಹೇಳಿರೋದು. ನಡ್ರಿ ಇಲ್ಲೆಲ್ಲರೂ ಕೈಗಾರಿಕೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳಿಗೆ ಹೋಗೋಣ. ರೈತರ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕೆಲಸ ಕೊಟ್ಟಿದ್ದಾರೆ ನೋಡೋಣ. ಕೊಟ್ಟಿದ್ದಾರ? ಇದೆಲ್ಲ ಕೈ ಬಿಡಬೇಕು ಅಂತೇಳಿ ಸರ್ಕಾರಕ್ಕೆ ಹೇಳ್ತೀವಿ. ಅದಕ್ಕೆ ವರ್ಗೀಕರಣ ಮಾಡಬೇಕು. ಭೂಮಿಯಲ್ಲಿ CNDಗೆ ಮಾತ್ರ ಸೀಮಿತ ಆಗಬೇಕು. ಕೃಷಿ ಯೋಗ್ಯ ಭೂಮಿಯನ್ನು ಕೈ ಇಕ್ಕಬಾರ್ದು ಸರ್ಕಾರ. ಯಾಕೆ ಇಕ್ಕಬಾರ್ದಂತ ಹೇಳ್ತಾ ಇದ್ದೀವಿ ಅಂದರೆ, ನೀವು ಅನ್ನ ತಿಂತಾ ಇದ್ದೀರಿ, ಸಿದ್ದರಾಮಯ್ಯನವರಾಗಲಿ ನಾನಾಗಲಿ ಇವತ್ತು ಅನ್ನ ತಿಂತಾ ಇದ್ದೀವಿ, ನಾಳೆ ಸತ್ತೋಗ್ತೀವಿ. ಇನ್ನು 100 ವರ್ಷಕ್ಕೆ ಹುಟ್ಟೋರು, 500 ವರ್ಷಕ್ಕೆ ಹುಟ್ಟುವಂಥ ಜನ, ಅಥವಾ 1000 ವರ್ಷಕ್ಕೆ ಬರ್ತಕ್ಕಂಥ ತಲೆಮಾರು, ಅವ್ರಿಗೆ ಅನ್ನ ಉತ್ಪಾದನೆ ಮಾಡಬೇಕಲ್ಲ. ಎಲ್ಲಿ? ಆಕಾಶದಲ್ಲಿ ಬೆಳೆಯೋಣಾಗ ಇದೇ ಭೂಮಿನೇ ಬೆಳಿಬೇಕು, ಇದೇ ಭೂಮಿಯನ್ನು ಜೋಪಾನ ಮಾಡಬೇಕು. ಇದೇ ಭೂಮಿ ಇನ್ನು ತಲೆಮಾರಿನಿಂದ ತಲೆಮಾರಿಗೆ ಅನ್ನವನ್ನು ನೀಡ್ತಕ್ಕಂಥ ಅಕ್ಷಯ ಪಾತ್ರೆ ಇದು. ಇದನ್ನು ಒಂದು ಸಾರಿ ಡ್ಯಾಮೇಜ್ ಮಾಡಿಕೊಂಡ್ರೆ ಬಿಕಾರಿಯಾಗಿಬಿಟ್ಟು ಬೀದಿಲಿ ಸತ್ಬಿಡ್ತೀವಿ. ನಮ್ಮದು ಅಮೇರಿಕನೂ ಅಲ್ಲ, ನಮ್ಮದು ಕೊರಿಯನೂ ಅಲ್ಲ, ಜಪಾನೂ ಅಲ್ಲ. ಜನಸಂಖ್ಯೆ ಭಾಳ ಕಮ್ಮಿ ಇಲ್ಲ ನಮ್ಮದು.
ಈಗಾಗಲೇ 141 ಇದ್ದಿದ್ದು ಈಗ 145 ಕ್ರಾಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬಿದ ಜನಸಂಖ್ಯೆಯ ದೇಶ, ಆಹಾರ ಭಾಳ ಮುಖ್ಯ. ಎರಡನೇದು ಉದ್ಯೋಗ ಭಾಳ ಮುಖ್ಯ. ಉದ್ಯೋಗ ಎಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಸರ್ಕಾರ ಒಂದಿಷ್ಟು ಚರ್ಚೆ ಮಾಡಬೇಕಲ್ಲ. ಯಾವ ಉದ್ಯೋಗ, ಏನು ಮಾಡಿದರೆ ಎಷ್ಟು ಉದ್ಯೋಗ. ಮೋದಿ ಹೇಳ್ತಾ ಇದ್ರಲ್ಲ 10 ಲಕ್ಷ ಉದ್ಯೋಗ, 10 ಕೋಟಿ ಉದ್ಯೋಗ. ಎಲ್ಲಿ ಹೇಳೋದೆಲ್ಲ ಸುಳ್ಳೆ ತಾನೆ. ರೈತರು ಭೂಮಿ ಕದಿಯೋಕ್ಕೆ ಈ ಜಿಮ್ ಮಾಡೋದು, ಉದ್ಯೋಗದ ಮಾತಾಡೋ ಸುದ್ದಿ. ಅದಕ್ಕೆ ಸರ್ಕಾರಕ್ಕೆ ಸಲಹೆ ಕೊಡ್ತಾ ಇದ್ದೀವಿ, ಇದನ್ನು ಸ್ಟಾಪ್ ಮಾಡಿ. ಭೂಮಿ ಬೇಕಾ? ಭೂಮಿ ಬಗ್ಗೆ ಮಾತಾಡೋಣ. ಕೈಗಾರಿಕೆ ಬೇಕು. ಏನು ಕೈಗಾರಿಕೆ ಬೇಕು? ಯಾರೋ ಒಂದು ಕೈಗಾರಿಕೆ ಮಾಡ್ತಾನಪ್ಪ, ಅವನಿಗೆ 2 ಎಕರೆ ಜಾಗ ಇದ್ರೆ ಸಾಕು. ಅವನಿಗೆ 100 ಎಕರೆ ಯಾಕೆ ಅಲಾಟ್ ಮಾಡ್ತೀರಿ? ದೇವನಹಳ್ಳಿಯಲ್ಲಿ ಇಂಡಸ್ಟ್ರಿಯಲ್ದು ಡೆವಲಪ್ ಮಾಡಿದ್ದಾರೆ ಏರಿಯಾ. ಯಾರ್ಯಾರಿಗೆ ಕೊಡ್ತೀರಿ? ಸಾಹಿತಿಗಳಿಗೆ ಕೊಡ್ತೀರಿ, ಯಾರೋ MLCಯ ಮೊಮ್ಮಕ್ಕಳಿಗೆ ಕೊಡ್ತೀರಿ, ಅವನ ಸೊಸೆ ಕೊಡ್ತೀರಿ. ಇದ ನಿಮ್ಮದು ಕೈಗಾರಿಕಾ ನೀತಿ? ಯಾರ್ಯಾರು ಬಂಡವಾಳ ಇದೆಯೋ, ಯಾರ್ಯಾರು ಪ್ರಭಾವಿಗಳಿದಾರೋ ಅವ್ರಿಗೆಲ್ಲ ಅಲಾಟ್ಮೆಂಟ್. MB ಪಾಟೀಲ್ರೇ, ಇದನ್ನು ತಟಸ್ಥ ಮಾಡಿ ಆಮೇಲೆ ಮಾತಾಡೋಣ. ಇದರ ಪ್ರಕ್ರಿಯೆ ನಿಲ್ಲಬೇಕು. ಇದನ್ನು ಎಚ್ಚರಿಕೆಯನ್ನು ಕೊಡಲಿಕ್ಕೇ ಇಲ್ಲಿ ರೈತ ಬಾಂಧವರು 11ನೇ ತಾರೀಖು ಇಲ್ಲಿ ಚಳುವಳಿಯನ್ನು ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಸರ್ಕಾರಕ್ಕೆ ನಮ್ಮ ಭೂಮಿ ಇಲ್ಲಿ ಇಲ್ಲ ಕೊಡೋದಕ್ಕೆ, ನೀವು ಬೇರೆ ಆಲೋಚನೆಯನ್ನು ಮಾಡಿ ಅಂತ ದೊಮ್ಸಂದ್ರ ಸರ್ಕಲಲ್ಲಿ ಈ ಚಳುವಳಿ ಪ್ರಾರಂಭ ಆಗುತ್ತೆ. ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಈ ಸಂದೇಶಕ್ಕೆ ತೀರ್ಮಾನ. ಇಡೀ ರಾಜ್ಯಾದ್ಯಂತ ಹಲವು ರೈತ ಪರ ಸಂಘಟನೆಗಳು ರೈತರು ಹೋರಾಟ ಮಾಡ್ತಾ ಇದ್ದು ಯಾವುದೇ ಸೊಪ್ಪಾಗ್ತಾ ಇದೆ. ಈ ಹೋರಾಟಕ್ಕೆ ಬೆಲೆನೇ ಇಲ್ಲ, ಬೆಲೆ ಇಲ್ಲ ಅಂತ ಈಗ ನಮಗೂ ಗೊತ್ತಿರೋ ವಿಚಾರ ಸರ್. ಹೋರಾಟಗಳಿಗೆ ಬೆಲೆ ಇಲ್ಲ ಅಂತ ಅಲ್ಲ, ನಾವು ಎಲ್ಲೆಲ್ಲಿ ಇದನ್ನು ಪ್ರಶ್ನೆ ಮಾಡಿದೀವೋ ನಮಗೆ ಉತ್ತರ ಕೊಡೋಕ್ಕಾಗ್ದಲ್ಲೇ ಕೈ ಬಿಟ್ಟಿದ್ದಾರೆ. ಇಲ್ಲೂ ಹೇಳ್ತಾ ಇದ್ದೀವಿ, ಇದನ್ನು ಕೈ ಬಿಟ್ಟುಬಿಡಿ. ಇಲ್ಲ ಅಂದರೆ ಸಾರ್ವಜನಿಕವಾಗಿ ಡಿಬೇಟ್ ಮಾಡೋಣ. ಬನ್ನಿ, ಮುಖ್ಯಮಂತ್ರಿಗಳು, ಕೈಗಾರಿಕಾ ಮಂತ್ರಿಗಳು, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿ ಮಿತ್ರರು ಬನ್ನಿ, ಸಾರ್ವಜನಿಕವಾಗಿ ಡಿಬೇಟ್ ಮಾಡೋಣ. ನಾವು ಪ್ರಶ್ನೆ ಕೇಳ್ತೀವಿ, ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನೈತಿಕತೆ ಇದ್ದರೆ ನೀವು ಉತ್ತರ ತಗೊಂಬನ್ನಿ. ಇಲ್ಲ ನಾವು ತಗೊಂಬರ್ತೀವಿ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ರಿ ಎಲ್ಲ ಬಿಚ್ಚಿಕ್ತೀವಿ. ಇದಕ್ಕೆ ತಯಾರಿದ್ರೆ ತಾವು ತಯಾರಾಗಿ ಬನ್ನಿ ಅಂತೇಳಿ ಸರ್ಕಾರಕ್ಕೆ ಕರೀತೀವಿ. ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ತಾಲೂಕಲ್ಲಿ ಸಾಕಷ್ಟು ಜನರಿಗೆ ರೈತರಿಗೆ ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಮುಂದೆ ಹೋರಾಟ ಸಿಗ್ತದೆ. ಈಗ ನೋಟಿಸು ನಮಗೇನು ಮುಖ್ಯ ಅಲ್ಲ. ಅದು ನೋಟಿಸನ್ನು ಹರಿದು ಬಿಸಾಕ್ತೀವಿ. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಸರ್ಕಾರ ಎಚ್ಚರಿಕೆಯಿಂದ ಗಂಭೀರವಾಗಿ ನಡ್ಕೋಬೇಕು. ಅಧಿಕಾರ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ನಾವೇ ಅಧಿಕಾರ ಕೊಟ್ಟಿದ್ದೀವಿ. ಅಧಿಕಾರ ಕೊಟ್ಟಿರೋದನ್ನು ದುರುಪಯೋಗ ಮಾಡ್ಕೋಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತಾರೆ. ಯಾವುದೇ ರೈತರಿಗೆ ಮಾಹಿತಿ ಇದ್ರೆ ಪಾಣಿಯಲ್ಲಿ ಎಂಟ್ರಿ ಕೂಡ ಆಗಿದೆ. ಯಾವುದೇ ಅಧಿಕಾರಿಗಳು ಕೇಳಿದ್ರೆ ಅದು ಕೂಡ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಮಾಡೋದು ಯಾರು? ಈಗ ಇದೇ ಪ್ರಶ್ನೆಯನ್ನು ನಾನು ಮಾತಾಡಿಸ್ತೀನಿ ಸರ್ಕಾರಕ್ಕೆ. ರೈತರ ಹತ್ರ ಒಪ್ಪಿಗೆ ತಗೊಂಡಿದ್ದೀರಾ? ಈ ಭೂಮಿ ಎ ಗ್ರೇಡಾ, ಡಿ ಗ್ರೇಡಾ, ಜೆಡ್ ಗ್ರೇಡಾ, ಯಾವೊಂದು ಸರ್ವೆ ಮಾಡಿದಿರಿ, ಎಲ್ಲಿದೆ ನಿಮ್ಮ ರಿಪೋರ್ಟು? ಇದೆಲ್ಲದನ್ನು ಪ್ರಶ್ನೆ ಮಾಡೋದಿದೆ. ನಾವು ನಾಳೆಯಿಂದ ಪ್ರಾರಂಭ ಮಾಡ್ತೇವೆ. ಸರ್, ಈಗಾಗಲೇ ಆನೇಕಲ್ ತಾಲೂಕಿನಲ್ಲಿ 4-5 ಕೈಗಾರಿಕಾ ಪ್ರದೇಶಗಳಿವೆ. ಆದರೆ ನೀವು ಹೇಳ್ದಂಗೆ ರಿಯಲ್ ಎಸ್ಟೇಟ್ ಮಾಫಿಯಾಗೋ ಇಲ್ಲ ಕೈಗಾರಿಕೋದ್ಯಮಿಗಳ ಬೆನ್ನಿಗೆ ನಿಂತಿದೆಯಾ ಸರ್ಕಾರ? ನೋಡಿಯಪ್ಪ, ಇಲ್ಲಿ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿದಂಥ ಜನ ಈ ಸಂಪತ್ತನ್ನು ತಗೊಂಡೋಗಿ ಬೇರೆ ಬೇರೆ ಕಡೆ ಕೂಡಿಕ್ತಾರೆ. ಇಲ್ಲೇ ಯಾವುದೋ ಕಂಪನಿ, ಯಾವುದೋ ಸಿಂಗಪುರದ ಕಂಪನಿ, ಜಪಾನ್ ಕಂಪನಿ, USA ಕಂಪನಿ ಅಂತ ಹೇಳಿ ಆ ಕಂಪನಿ ಹೆಸರಿನಲ್ಲಿ ಇವ್ರದೇ ದುಡ್ಡನ್ನು ನಮ್ಮ ಗಂಟುಕಳ್ರೆ ತಂದು ಇನ್ವೆಸ್ಟ್ ಮಾಡ್ತಾರೆ. ಅವ್ರಿಗೆ ಭೂಮಿ ಬೇಕು, ಅವರಿಗೆ ಜಾಗ ಬೇಕು,
ಅವರು ಈ ಥರದ ದಂಧೆಗಳನ್ನು ಮಾಡಕ್ಕೆ ಹೊರಟಿದ್ದಾರೆ. ಆ ಕಾರಣಕ್ಕೆ ಇದೆಲ್ಲ ಸಾಕು ಮಾಡಿ ನಮ್ಮನ್ನು ಬದುಕಕ್ಕೆ ಬಿಡಿ. ನಾವು ಈ ದೇಶದ ಈ ನಾಡಿನ ನಾಗರಿಕರು ನಮ್ಮನ್ನು ನಾಶ ಮಾಡಿ ಮತ್ತೇನೋ ಸಾಧನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಗುರಿಯೂ ಕೂಡ ಮುಖ್ಯ ತಾನೆ. ನಾವು ನಾಗರಿಕರು ತಾನೆ, ನಮ್ಮ ಬದುಕು ಮುಖ್ಯ ತಾನೆ ಸರ್ಕಾರಕ್ಕೆ. ಅದನ್ನು ನೋಡಿ ಅಂತ ಸರ್ಕಾರಕ್ಕೆ ಹೇಳ್ತಾರೆ. ಸರ್, ಈಗಾಗಲೇ ಇಲ್ಲಿನ ಹಲವಾರು ರೈತರು ಹಲವಾರು ಹೋರಾಟಗಳನ್ನ ವಿಭಿನ್ನವಾಗಿ ಮಾಡಿದ್ದಾರೆ. ಡ್ರೋನ್ ಕ್ಯಾಮ್ರಾಗಳನ್ನೆಲ್ಲ ಸುತ್ತಿದ್ದಾರೆ. ಮುಂದೆ ಅಂತ ರೈತರಿಗೆ ನಿಮ್ಮ ನೈತಿಕ ಬೆಂಬಲ ಯಾವ ರೀತಿ ಇರುತ್ತೆ? ನೋಡಿ, ಇಲ್ಲಿಗಲ್ಲಾದ್ದು ಏನೂ ಮಾಡಲ್ಲ. ರೈತರು ಭಾಳ ಸಜ್ಜನರು. ಅವರು ದೇಶದ ನಾಡಿನ ಸಂಪತ್ತನ್ನು ಸೃಷ್ಟಿ ಮಾಡೋ ಜನ. ಅನ್ನ ನೀಡೋರು, ಹಾಲು ನೀಡೋರು, ಹಣ್ಣು ಹಂಪಲುಗಳನ್ನು ತಯಾರು ಮಾಡಿಕೊಡೋರು, ಮೊಟ್ಟೆ ಮಾಂಸ ಕೊಡೋರು, ಹತ್ತಿ ಕೊಡೋರು, ರೇಷ್ಮೆ ಕೊಡೋ ಜನ ಈ ಭಾಗದಲ್ಲಿರೋರು. ಭಾಳ ಶ್ರಮಜೀವಿಗಳು. ನೀವು ಇಸ್ರೋ ಅಲ್ಲ, ನಾವು ಯಾವುದೋ ಇಸ್ರೇಲ್ ಬಗ್ಗೆ ಮಾತಾಡ್ತೀರಿ. ಇಲ್ಲಿ ಜನ ಅಂಥ ಬಹಳ ಶ್ರದ್ಧೆಯಿಂದ ಕೃಷಿ ಮಾಡ್ತಾರೆ. ಹನಿ ಹನಿ ನೀರನ್ನು ಕೂಡ ತುಂಬ ಜೋಪಾನ ಮಾಡಿ ಅದರ ಬೇರುಗಳಿಗೆ ಕೊಟ್ಟು ಭಾಳ ಚೆಂದಾಗಿ ಫಸಲನ್ನು ತೆಗಿತಾರೆ. ಇದಕ್ಕೆ ಉತ್ತೇಜನ ಕೊಡರು ಅಂದರೆ ಬಿಟ್ಬಿಟ್ಟು ನೀವು ಭೂಮಿ ಕಳ್ತನ ಮಾಡ್ತೀವಿ ಅಂಥೇಳಿ ಸರ್ಕಾರದ ಕಾಯ್ದೆ ಕಾನೂನುಗಳನ್ನು ಮುಂದಿಟ್ಕೊಂಡು ನೀವು ಇದು ಮಾಡ್ತಕ್ಕಂಥ ದಂಧೆ ಸರಿಯಲ್ಲ, ಕೈ ಬಿಡಿ ಅಂತ ಹೇಳ್ತೀವಿ. ಕೃಷಿ ಭೂಮಿಯನ್ನ ಬಿಟ್ಟು ಏನು ಒಣಭೂಮಿಯನ್ನ ಮಾಡ್ಕೋಬಹುದು, ಭೂಸಾಧನೆ ಮಾಡ್ಕೋಬೇಕಂತ. ಆದರೆ ನಮ್ಮ ತಾಲೂಕಲ್ಲಿ 60% ಇವತ್ತು ಕೂಡ ಕೃಷಿ ಭೂಮಿಯನ್ನ ಅವಲಂಬನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮತ್ತೆ ಭೂಮಿ ಸಾಧನೆ ಮಾಡ್ಕೊಂಡು ನೋಡಿ, ಈಗ ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗಲಿ. ಭೂಮಿಯನ್ನು ವರ್ಗೀಕರಣ ಮಾಡಿದರೆ ಎ ಗ್ರೇಡ್, ಬಿ ಗ್ರೇಡ್ ಅಂತ ಮಾಡಿದರೆ ಅದು ಒಣ ಪ್ರದೇಶ ಇರಲಿ ಅಥವಾ ಖುಷ್ಕಿ ಇರಲಿ, ತರಿ ಇರಲಿ, ಇದರಲ್ಲಿ ಗುಣಮಟ್ಟದ ಪ್ರಕಾರ ಭಾಳ ಕೃಷಿಗೆ ಯೋಗ್ಯವಾದ ಭೂಮಿ. ಅದನ್ನು ಬಿಟ್ಟು ಕೃಷಿ ಅಲ್ಲದ ಭೂಮಿ ಯಾವುದಾರ ಇದ್ದರೆ CND ಅದನ್ನು ಗುರುತು ಮಾಡಿ, ಆನೇಕಲ್ ತಾಲೂಕಲ್ಲಿ ಎಲ್ಲಿ ಬರ್ತದೆ, ಎಷ್ಟು ಎಕರೆ ಬರ್ತದೆ ಅಂತ. ಈಗ ನಾವು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ CND ಲ್ಯಾಂಡ್ ಇದೆ ಅಂತೆ. ಹಾಗಾಗಿ ಅಂಥ ಭೂಮಿ ಪ್ರಶ್ನೆ ಬಂದರೆ ಅದನ್ನು ಹುಡ್ಕೊಂಡು ಹೋಗ್ಬೇಕು. ಇಲ್ಲೇ ಯಾಕೆ ಮಾಡಬೇಕು? ಬಾಗೇಪಲ್ಲಿಗೆ ಹೋಗಿ, ಆ ಕಡೆ ಚಳ್ಳಕೆರೆಗೆ ಹೋಗಿ, ಬೀದರ್ಗೆ ಹೋಗಿ, ಔರಾಕ್ ಹೋಗಿ, ರಾಯಬಾಗ್ ಹೋಗಿ, ಭಾಳ ಹಿಂದುಳಿದಂಥ ಪ್ರದೇಶಕ್ಕೆ ಹೋಗಿ. ಈಗೇನು ರಸ್ತೆಗಳು ಚೆಂದಾಗಿದೆ. ಎಲ್ಲ ಜಿಲ್ಲೆಗಳಲ್ಲಿ ಭಾಳ ಹತ್ತತ್ರಕ್ಕೆ ಒಂದು 100-200 ಕಿಲೋಮೀಟ್ರಲ್ಲಿ ಏರ್ಪೋರ್ಟ್ಗಳಿದ್ದಾವೆ, ರೈಲುಗಳ ಸಂಪರ್ಕ ಇದೆ, ಎಲ್ಲ ಭಾಳ ಚೆಂದಾಗಿರುವ ಅನುಕೂಲಗಳು ಇರುವಾಗ ಯಾಕೆ ಇಲ್ಲೇ ಯಾತಕ್ಕೆ ಭೂಮಿ ಬೆಲೆ ಜಾಸ್ತಿ ಇದೆ, ಇದನ್ನು ಬಡ್ದು ಬಾಯಿಗೆ ಹಾಕೋಬೇಕಂತೇಳಿ ಪ್ಲಾನ್ ಮಾಡ್ಕೊಂಡು ಈ ಕೆಲಸಕ್ಕೆ ಹೊರಟಿದೆ. ಇದನ್ನು ನಿಲ್ಲಿಸಿ ಕೈಗಾರಿಕೆ ಇಲ್ಲೇ ಆಗಬೇಕಂತ ಏನಿಲ್ಲ. ಕೈಗಾರಿಕೆಯನ್ನು ಅವ್ರಿಗೆ ಸವಲತ್ತು ಕೊಟ್ಟರೆ ಸಾಕು. ರಸ್ತೆ ಮತ್ತು ಸಾಗಾಣಿಕೆಗೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಮತ್ತು ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇಲ್ಲಿ ನಮ್ಮ ಇವತ್ತು ಪ್ರೆಸ್ ಮೀಟ್ ಅಂದು ನಾವು ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರ ಮನೆ ಹತ್ರ ಹೋಗಿ ನಾವು ಕೇಳಿದಾಗ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇವತ್ತು ಇಲ್ಲಿಗೆ ಬಂದು ಹಲವಾರು ವಿಚಾರಗಳನ್ನು ಇವತ್ತು ಮಾಧ್ಯಮ ಮಿತ್ರರಿಗೆ ತಿಳಿಸಿರ್ತಾರೆ. ನಮಗೆ ತುಂಬ ಸಂತೋಷದ ವಿಷಯ. ಅದೇ ರೀತಿ ಈ ಭೂಗಳ್ಳರೊಂದು ನಮ್ಮ ಬೆನ್ನಿಗೆ ನಾವೇ ತಟ್ಟಂಗೆ ಆಗೋಯ್ತು. ಯಾಕಂದರೆ ಇವತ್ತು ರಾಜಕಾರಣ ಮಾಡಬೇಕಂದ್ರೆ ಇವತ್ತು ಅವರಿಗೆ 100 ಕೋಟಿ ಬೇಕು. ಎಲ್ಲಿಂದ ಬರ್ತದೆ ಅಂದರೆ ಇವತ್ತು ಎಲ್ಲ ಖಜಾನೆ ಎಲ್ಲ ಮುಗಿದೋಗಿದೆ. ಕರ್ನಾಟಕ ಸರ್ಕಾರ ಇವತ್ತು ಬೀಳೋ ಮಟ್ಟದಲ್ಲಿದೆ. ಒಬ್ಬರಿಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತಾರೆ, ಅಲ್ಲಿ ಆಕಾಶ ಕೊಡ್ತೀವಿ, ಈಗ ಗೃಹಲಕ್ಷ್ಮಿ ಕೊಡ್ತೀವಿ, ಇದೊಂದು ಈ ಥರ ಎಲ್ಲ ಆಶ್ವಾಸನೆ ಕೊಟ್ಟು ಇವತ್ತು ಬರಡು ಮಾಡಿ ಮಡಗಿದ್ದಾರೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ಬಂದು ನಿಂತ್ಕೊಂಡು ಇವತ್ತು ಯಾರಿಗೂ ಇವತ್ತು ಸರಿಯಾದ ಸಂಬಳ ಕೊಡೋ ಸ್ಟೇಜಲ್ಲಿ ಇವತ್ತು ಸರ್ಕಾರ ಇಲ್ಲ. ಅದಕ್ಕೋಸ್ಕರ ಇವತ್ತು ಈ ಆನೇಕಲ್ ತಾಲೂಕಲ್ಲಿ ಇವತ್ತು
ಇಲ್ಲಿ ಬಂಗಾರದ ಬೆಳೆಯೋ ಜಾಗ ಇದು. ನಾವು ರೈತರು ತರಕಾರಿ ಬೆಳೀತಾ ಇದ್ದೇವೆ, ಅದನ್ನು ಬಳಸ್ಕೊಂಡು ಅವರು ಚಿನ್ನ ಬಂಗಾರ ವಜ್ರ ಬೈಡಿ ಇಲ್ಲಿ ಸಿಗುತ್ತೆ, ನಾವು ಬೆಳೆಸ್ಕೊಬೋದು ಅಂದ್ಬಿಟ್ಟು ಬೆಳೆ ಬೆಳೆಯೋದಕ್ಕೆ ಮಾತ್ರ ಇವಾಗ ಜಮೀನು ಹಕ್ಕುವರಿ ಬೇಕಂತ ಬರ್ತಾರೆ. ಯಾರಿಗೋ 20-25 ಎಕರೆ ಜಮೀನು ಒಬ್ಬೊಬ್ಬರಿಗೆ ಮಾರ್ತಾ ಇದಾರಂತೆ. ಯಾರಪ್ಪನ ಆಸ್ತಿನೂ ಗೊತ್ತಿಲ್ಲ, ಮಾರ್ತಾರಂತೆ. ಆ ದುಡ್ಡು ಏನಕ್ಕೋಸ್ಕರ ಮಾರ್ತಾ ಇದ್ದಾರೆ? ಗೋಮಾಳ ಇರೋದು ಊರಲ್ಲಿ ಪ್ರತಿಯೊಂದೂ ಸೌಕರ್ಯ, ಮೂಲ ಸೌಕರ್ಯ ಇಲ್ದಿರೋರು ಬಳಸೋದಕ್ಕೆ, ಇವತ್ತು ಪರಿಸರಕ್ಕೆ, ಪಕ್ಷಿ ಪ್ರಾಣಿಗಳಿಗೆ ಎಲ್ಲದಕ್ಕೂ ಮೀಸಲಿಟ್ಟ ಜಾಗ ಅದನ್ನು. ಇವತ್ತು ಅದನ್ನ ಎಲ್ಲೆಲ್ಲಿ ಹುಡುಕಿ ಬಂಜರು ಭೂಮಿ ಅಂತ ತೋರಿಸಿ ಇವತ್ತೆಲ್ಲನೂ ನೀವು ಈ ಕಳ್ಳತನ ಮಾಡಕ್ ಬರ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಇಲ್ಲ? ರಾಜಕಾರಣಿಗಳಂದ್ರೆ ಒಂದು ನಾವು ಆಯ್ಕೆ ಮಾಡಿರೋ ಜನಪ್ರತಿನಿಧಿಗಳು, ಆದ್ರೆ ಇವತ್ತು ನೀವು ಮಾಡ್ತಾ ಇರೋದು ಲುಚ್ಚ ಕೆಲಸಗಳು. ಇಂಥ ಲುಚ್ಚ ನೀಚುಗಟ್ಟೆ ಕೆಲಸಕ್ಕೆ ಯಾಕೆ ಆಗ್ತಾ ಇದ್ದೀರಾ? ಫಸ್ಟ್ ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನೀವು ಇವತ್ತು ಎಲ್ಲಿ ಆನೇಕಲ್ ತಾಲೂಕಲ್ಲಿ ಇವತ್ತು 6 ಕೈಗಾರಿಕೆ ಪ್ರದೇಶ ಇದೆ, ವಿಶ್ವ ಮಟ್ಟದಲ್ಲಿ ಇವತ್ತು ಎಲೆಕ್ಟ್ರಾನಿಕ್ ಸಿಟಿ ಬೆಳೆದಿದೆ. ಇನ್ನ ನಿಮ್ಗೆ ಇಲ್ಲೇ ಬೇಕನ್ನೋದು ಏನಕ್ಕೋಸ್ಕರ ಹೇಳ್ತಾ ಇದ್ದಾರೆ ಹೇಳಿ? ಯಾಕೆ ನಮ್ಮ ಭೂಮಿನೇ ಬೇಕಾ ನಿಮ್ಗೆ? ಇವತ್ತು ಸರ್ಜಾಪುರ ರಸ್ತೆ ಅಂದ್ರೆ ಇವತ್ತು ಬೆಂಗಳೂರಿಗೆ ಹಾರ್ಟ್ ಸಿಟಿ ಎಂದು ಹೆಸರು ಬಂದಿರೋದಕ್ಕೋಸ್ಕರ ನೀವು ಇವತ್ತು ಬೇರೆಯವರ ಹೆಸರಲ್ಲಿ ಇವತ್ತು ಕಬಳಿಕೆ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀರಲ್ಲ. ನಿಮ್ಗೆ ಮೊದಲು ನಾಚಿಕೆನ ಮಾನ ಮರ್ಯಾದೆ ಫಸ್ಟ್ ಮಡ್ಕೊಂಡಿಲ್ಲಿ ನೀವು ಫಸ್ಟ್ ಭೂ ಸ್ವಾಧೀನ ಅನ್ನೋ ಪ್ರಕ್ರಿಯೆಯನ್ನು ವಾಪಸ್ ತಗೊಳ್ಳಿ ಫಸ್ಟ್. ಇಲ್ಲದಿದ್ರೆ ಉಗ್ರ ಹೋರಾಟ ನಡೀತದೆ. ಮುಂದೆ ಆಗೋ ಅನಾಹುತಗಳಿಗೆಲ್ಲಾನು ಸರ್ಕಾರನೇ ಕಾರಣ ಹೊರತು ರಾಜಕಾರಣಿಗಳು ಕಾರಣ. ಇದಕ್ಕೆ ರೈತರು ಅವತ್ತು ಉದ್ಯೋಗ ಸೃಷ್ಟಿಯನ್ನು ನೀವು ಹೇಳ್ತಿರಲ್ಲ, ರೈತನ ಉದ್ಯೋಗ ಎಲ್ಲ ಮಾಡ್ತಾ ಇರೋದು ಒಬ್ಬ ರೈತ ಮಾಡೋದು ಒಂದೇ, ನೀವು 100 ಜನಕ್ಕೆ ಕೈಗಾರಿಕೆಯಲ್ಲಿ ಉದ್ಯೋಗ ಕೊಡೋದು ಒಂದೇ. ಇವತ್ತು ಅನ್ನದಾತ ಅಂತ ಒಂದು ಹೆಸರು ತಗೊಂಡಿದ್ದಾನೆ, ಕೈಗಾರಿಕೆಯಲ್ಲಿ ಮಾಡೋರಿಗೆ ಯಾರಿಗಾನ ಆ ಥರ ಗ್ರೇಡ್ ಕೊಟ್ಟಿದ್ದಾರೆ ಎಲ್ಲೇನಾದ್ರು? ಜೀತದಾಳ್ದಾರ ನೀವು ದುಡ್ಸ್ಕೊಂತೀರ ಅಷ್ಟು ಹೊರತು ಯಾರಿಗೂ ಇದಿಲ್ಲ. ಅದೇ ಒಬ್ಬ ರೈತ ಇವತ್ತು ನನ್ನ ಸ್ವಾವಲಂಬಿ, ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತಿದ್ದೀನಿ. ನಮ್ಮೂರಲ್ಲಿ ಇವತ್ತು 50 ಜನ ವ್ಯವಸಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅವನು ಇನ್ನೊಂದು 50 ಜನ ಸೇರ್ಸೋ, ನಮ್ಮ ಮನೆ ಮಕ್ಕಳನ್ನ ಸೇರಿಸ್ಕೊಳ್ರು, ವಿದ್ಯಾಭ್ಯಾಸ ಕೊಟ್ಟಿದ್ದೀವಿ ಸಾಕು, ಅವ್ರಿಗೆ ಉದ್ಯೋಗ ಬೇಡ, ಅಲ್ಲಿ ಹೋಗೇನು 20,000 30,000 ರೂಪಾಯಿ ದುಡಿಬೇಕು, ಇಲ್ಲಾಂದ್ರೆ ಲಕ್ಷಾನುಗಟ್ಟಲೆ ನಾವು ಕಷ್ಟಪಟ್ಟಿದೆ. ರೈತನಿಗೆ ಯಾವತ್ತೂ ಟೈಮ್ ಅನ್ನೋದಿಲ್ಲ, 24 ಗಂಟೆನೂ ಕೆಲಸ ಮಾಡ್ತಾನೆ, ನಿದ್ದೆಯಲ್ಲಿನೂ ಎಚ್ಚರವಾಗಿರ್ತಾನೆ ಅಂದ್ರೆ ರೈತನೊಬ್ಬನೇ ಇರೋದು. ಈ ಪರಿಸ್ಥಿತಿಗೆ ತಂದಿಟ್ಟು ಇವತ್ತು 2 ತಿಂಗಳಿಂದ ನಾನು ಈ ಭಾಗದಲ್ಲಿ, ಈ ಹೊಸಳ್ಳಿ ಭಾಗದಲ್ಲಿ ಇವತ್ತು ಭೂ ಕಬಳಿಕೆ ಮಾಡೋದಕ್ಕೆ ಇವತ್ತು ಬಂದಿದ್ದೀರಲ್ಲ, ಎಷ್ಟು ಸರಿ ಅಂದ್ರೆ ನೀವು ಅದನ್ನು ಫಸ್ಟ್ ತಿಳಿಸಿ. ನಾವು ಇವತ್ತು KDB ಅಲಿತೀವಿ, MLA ಹತ್ರ ಅಲಿತೀವಿ, MP ಹತ್ರ ಹೋಗ್ತೀವಿ, ಎಲ್ಲ ಹತ್ರನೂ ಹೋಗ್ತಾ ಇದೀವಿ. ಎಲ್ಲರೂ ಆಶ್ವಾಸನೆ ಕೊಡ್ತಾರೆ, ಆಯ್ತಪ್ಪ ಇದು ಅವ್ರು ಮಾಡಿರೋದು ತಪ್ಪಪ್ಪ, ಆಯ್ತಪ್ಪ ನಾವು ಅವ್ರಿಗೆ ಹೇಳ್ತಿರೋದು. MA ಪಾಟೀಲ್ ಅವ್ರ ಹತ್ರ ಹೋದ್ರೆ 2 ಸರಿ ಹೋಗಿದ್ದೀವಿ. ಹೋದ ತಕ್ಷಣ ನೀವು ಮೊನ್ನೆ ಬಂದಿಲ್ಲೇನಪ್ಪ, ಮೊನ್ನೆ ತೋರಿಸಿಲ್ಲಪ್ಪ. ಎಷ್ಟು ನೀಟಾಗಿ 1 ವರ್ಷದ ಹಿಂದೆ ಹೇಳಿರೋದು ಮಾತನ್ನ ಲ್ಯಾಪ್ಟಾಪ್ ತೋರಿಸಿದನ್ನ ಇವತ್ತು ನೀನೇ ಬಂದಿದ್ದಲ್ಲಪ್ಪ ಅಂತ ಹುಡುಗನು ಗುರುಸ್ತಾನೆ. ಆದ್ರೆ ಇಲ್ಲಿ ಬರೋದಕ್ಕೆ ಮಾನ ಮರ್ಯಾದಿಲ್ಲ ಅವ್ರಿಗೆ. ರೈತನ ಭೂಮಿ ನೋಡೋದಕ್ಕೆ ಮಾನ ಮರ್ಯಾದಿಲ್ಲ. ಅಲ್ಲಿ ಯಾವ್ದೋ ಜಿಮ್ ಮೀಟ್, ಗ್ಲೋಬಲ್ ಮೀಟು, ಯಾವ್ದು 10 ಲಕ್ಷ ಇದು ಮಾಡ್ತಂದು, 10 ಲಕ್ಷ ಎಲ್ಲ ಸ್ವಾಮಿ, ನಾನೊಬ್ಬ ರೈತನ ಮಗ, ನಾನು ಇವತ್ತು 100 ಕೋಟಿ ರೂಪಾಯಿ ನಾನು ಬಂಡವಾಳ ಹಾಕ್ತೀನಿ, ನಾನು ಸೇರಿಸ್ಕೊಂತೀರ ನೀವು? ನಿಮಗೆ ಮಾನ ಮರ್ಯಾದ್ರೆ ನಾನೊಬ್ಬ ರೈತನ ನೀವು ಸೇರಿಸ್ಕೊಳ್ಳಿ ಫಸ್ಟ್. ಗ್ಲೋಬಲ್ ಮೀಟ್ಗೆ ಕರೀರಿ, ನಾನು ಬರ್ತೀನಿ, ನಾನು ಇನ್ವೆಸ್ಟ್ ಮಾಡ್ತೀನಿ, 100-200 ಕೋಟಿ ನಾನು ಇನ್ವೆಸ್ಟ್ ಮಾಡ್ತೀನಿ ಒಬ್ಬ ರೈತನ ಮಗ. ಅದೆಲ್ಲ ನಿಮ್ಗೆ ಆಗೋದಿಲ್ಲ. ನಿಮ್ಮ ಕಂಡೋರ ಹೆಸರಲ್ಲಿ ನೀವು ಮಾಡಿರೋ ಲಂಚದ ಕಾಸಲ್ಲಿ ಇವತ್ತು ಬೇರೆಯವನ ಹೆಸರಲ್ಲಿ ಮಾಫಿಯಾ ಮಾಡ್ಕೊಂಡು ಇವತ್ತು ಬೇನಾಮಿ ಆಸ್ತಿಗಳು ಮಾಡಿರೋದು ಸಾಕು. ನೀವು ಅಷ್ಟು ಇಷ್ಟೆಲ್ಲ ಮಾಡಿರೋದು ಈ ಆನೇಕಲ್ ತಾಲೂಕಲ್ಲ, ನಮ್ಮ ಹೊಸಳ್ಳಿ ನಿಮ್ಮ ರಾಜಕಾರಣಿಗಳು ಮಾಡಿರೋ ಮಾಫಿಯಾಗಳು ತೋರಿಸ್ತೀವಿ, ಇಲ್ಲಿಗೆ ಬರಲಿ. ನಾವು ರೈಟ್ ಹ್ಯಾಂಡಲ್ಲಿ ತೋರಿಸ್ತೀವಿ, ಪ್ರತಿಯೊಬ್ಬರಿಗೂ ತೋರಿಸ್ತೀವಿ. ನಾವು ಇಲ್ಲಂದ ಹೇಳಿಲ್ಲ, ನಾಚಿಕೆ ಇಲ್ದಿರ ಮಾತಾಡ್ತೀವಿ. ನಮ್ಗೆ ಧೈರ್ಯ ಇದೆ. ಅದೇ ನಿಮ್ಗೆ ಧೈರ್ಯ ಇದೆ, ಇಲ್ಲಿ ಬಂದು ನಂದಲ್ಲ ಅಂತ ತೋರಿಸ್ಲಿ ಇವತ್ತು ಭೂಮಿನ. ಅಷ್ಟು ಭೂಮಿನ ಇವತ್ತು ಪಡ್ಕೊಂಡು ಇವತ್ತು ಇದನ್ನ ಅದೇ ಭೂಮಿನ ಇವತ್ತು ಕೈಗಾರಿಕೆಗೆ ಹೆಸರಲ್ಲಿ ಇವತ್ತು ನೀವು ಮಾಡಿ ನೀವೇ ಇದನ್ನ ತಿರ್ಗ ಮತ್ತೆ ಕಾರ್ಖಾನೆಗೆ ನೀವೇ ಕೊಡೋದು. ಏನ್ ಸ್ವಾಮಿ, ಇವತ್ತು ಒಂದು ಎಲ್ಲಿ ಹೋದ್ರಿಂದ ಇನ್ಫೋಸಿಸ್ 10 ವರ್ಷ ಆಗಿದೆ ಸ್ವಾಮಿ, ಸರ್ಜಾಪುರದಲ್ಲಿ 675 ಎಕರೆ ತಗೊಂಡು ಇವತ್ತು ಇದು ಕಟ್ತಾ ಇದ್ದಾರೆ ಸ್ವಾಮಿ. ಐಕ್ಯವ್ರಿಗೆ ಮಾರಿದ್ದಾರೆ, ಐಕ್ಯವ್ರಿಗೆ ಮಾರಿ ಇವತ್ತು ಅಪಾರ್ಟ್ಮೆಂಟ್ ಇದು ಮಾಡ್ತಾ ಇದ್ದಾರೆ. ಮಿಕ್ಕಿದ ಜಾಮೀನು ಯಾರ್ದು ಸ್ವಾಮಿ? ಅದು ಇನ್ಫೋಸಿಸ್ ತಾನೇ. ಇವತ್ತು ತಿರ್ಗಿ ಇನ್ವೆಸ್ಟ್ ಮಾಡೋದಕ್ಕೆ ಇನ್ಫೋಸಿಸ್ ಬೇಕು ಅವ್ರಿಗೆ, ಯಾಕೆ ವಿಪ್ರನೇ ಬೇಕು, ಇನ್ನು ಬೇರೆಯವ್ರಿಲ್ಲ. ಬೇರೆಯವ್ರಿಗೂ ಅವಕಾಶ ಕೊಡ್ಲಿ, ನಮ್ಮ ರೈತರಿಗೂ ಫಸ್ಟ್ ಆಪ್ಷನ್ ಕೊಡ್ಲಿ. ನಾವೇ ಇಲ್ಲಿ ಶಿಫ್ಟ್ ಸಿಟಿ ಅವ್ರು ಹೇಳೋದಲ್ಲ, ನಮ್ಮ ರೈತರಿಂದನೂ ಶಿಫ್ಟ್ ಸಿಟಿ ನಾವು ಆನೇಕಲ್ದಲ್ಲಿ ಮಾಡಿ ತೋರಿಸ್ತೀವಿ. ನಮಗೆ ಮೊದಲು ಆದ್ಯತೆ ಕೊಡ್ಲಿ ಅವರು.
ಆತ್ಮೀಯ ಬಂಧುಗಳೇ, ಬಹುಶಃ ಚಂದ್ರಶೇಖರ್ ಅವರು ಮಾತಾಡಿದ್ಮೇಲೆ ನಾನೇನು ಮಾತಾಡೋದು ಅಷ್ಟೊಂದು ಸೂಕ್ತ ಅಲ್ವೇನೋ ಅಂತ ಅನಿಸುತ್ತೆ. ಯಾಕೆಂತಂದ್ರೆ ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ಡಿ ಲ್ಯಾಂಡ್, ಸಿ ಲ್ಯಾಂಡ್ ವರ್ಗೀಕರಣ ಮಾಡಿ ಅದರಲ್ಲಿ ಇಂಡಸ್ಟ್ರೀಸ್ ಮಾಡಿ, ಫಲವತ್ತ ಅನ್ನ ತಿನ್ನೋ ಭೂಮಿಗೆ ಕನ್ನ ಹಾಕಬೇಡಿ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು. ತೆಗೆದುಕೊಬನ್ನಿ, ನಿಮ್ಮ ಹತ್ರ ಯಾವ್ಯಾವ್ದು ಮಾನದಂಡಗಳಿದೆಯೋ ತೆಗೆದುಕೊಬನ್ನಿ, ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಸಿದ್ಧ ಇದ್ದೀವಿ ಚರ್ಚೆ ಮಾಡೋದಕ್ಕೆ. ನೀವು ಅವುಗಳನ್ನೆಲ್ಲ ಬಿಟ್ಬಿಟ್ಟು ಕಾನೂನನ್ನೆಲ್ಲ ಉಲ್ಲಂಘನೆ ಮಾಡಿ ನೀವೇನು ಭೂ ಸ್ವಾಧೀನ ಮಾಡ್ಕೊಳ್ತೀರೋ ಅದು ಅಪರಾಧ. ಅಪರಾಧಗಳನ್ನು ನೀವೇ ಮಾಡಬೇಡಿ. ಅಪರಾಧಗಳನ್ನು ಮಾಡಿದವರಿಗೆ ಶಿಕ್ಷೆ ಕೊಡಬೇಕಾಗಿರೋರೇ ಅಪರಾಧಗಳು ಮಾಡಿಬಿಟ್ರೆ ಎಲ್ಲಿಯ ಜನ ಎಲ್ಲಿ ಬದುಕಬೇಕು ಅದನ್ನ ಹೇಳಿ. 2013ರ ಲ್ಯಾಂಡ್ ಎಕ್ವಿಷನ್ ಆ್ಯಕ್ಟ್ ಎಲ್ಲವನ್ನ ಕರೆಕ್ಟಾಗಿ ಹೇಳಿದೆ. ಫಲವತ್ತಾದ ಭೂಮಿಯನ್ನು ವಶಪಡಿಸ್ಕೊಳ್ಳೋಂಗಿಲ್ಲ, ರೈತರನ್ನ ಕೇಳಬೇಕು, ಸಭೆಗಳು ನಡೆಸಬೇಕು, ಅವರ ಅಪ್ಪಣೆ ತೆಗೆದುಕೋಬೇಕು, ಆಮೇಲೆ ಮಾಡಬೇಕು, ಎಲ್ಲವೂ ಅದರಲ್ಲಿದೆ. ಹೋಗ್ಲಿ, ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಮೊದಲು ಅವರಿಗೆ ಪರಿಹಾರ ಘೋಷಣೆ ಮಾಡಬೇಕು, ಪರಿಹಾರ ಕೊಡಬೇಕು, ಅವ್ರು ಇನ್ನೊಂದು ಕಡೆ ಬದುಕಬೇಕು. ಅದನ್ನೂ ಮಾಡಲಿಲ್ಲ. ಲ್ಯಾಂಡ್ ಮಾಫಿಯಾ ಗೂಂಡಾಗಳಿದಾರಲ್ಲ, ಆ ರೀತಿಯಲ್ಲಿ ಲ್ಯಾಂಡನ್ನು, ಭೂಮಿಯನ್ನು ಕಿತ್ಕೊಳ್ಳೋದಕ್ಕೆ ಬರ್ತಾ ಇದ್ದೀರಲ್ಲ, ಇದು ನ್ಯಾಯನಾ, ನ್ಯಾಯಸಮ್ಮತವಾ ಅಂತ ಅವರು ಕೇಳಿದ್ದಾರೆ. ಚರ್ಚೆಗೆ ನಾವು ಸಿದ್ಧ, ಚರ್ಚೆ ಮಾಡೋಣ. ಅಲ್ಲಿವರೆಗೂ ಇದನ್ನು ಕೈ ಬಿಡಿ. ಅದಕ್ಕೆ 11ನೇ ತಾರೀಕು ದೊಂಸಂದ್ರ ಸರ್ಕಲಲ್ಲಿ ನಮ್ಮ ರೈತರು ರಸ್ತೆ ತಡೆ ಚಳವಳಿ ಮಾಡ್ತಾರೆ. ಅಲ್ಲ ಸರ್, ಈಗ ಜಿಲ್ಲಾಧಿಕಾರಿ ಮುಂದೆ ತಮ್ಮ ಚಿಂತಾಯಿತ ಅಹವಾಲು ಕೂಡ ಕೊಟ್ಟರು. ಏನಾಯ್ತು ಮಾಹಿತಿ? ಅದು ಸುಮಾರು 1 ತಿಂಗಳು ಪ್ರೊಸೀಡಿಂಗ್ಸ್ ಬರೆಯೋದ್ರಲ್ಲೇ ಆಗೋಯ್ತು ಅವ್ರದ್ದು. ಮೊನ್ನೆ ಬರೆದು ಕಳಿಸಿದ್ದಾರೆ. ತಕ್ಷಣ 2-3 ದಿವಸದಲ್ಲಿ ಬರೆದು ಕಳಿಸಿ. ನಾವೆಲ್ಲ ವಿರೋಧ ಮಾಡ್ತಾ ಇದ್ದೀವಿ, ಫಲವತ್ತಾದ ಭೂಮಿ, ಅನ್ನ ಬೆಳೀತಾ ಇದ್ದೀವಿ, ನೀವು ಅದನ್ನು ತಿಂತಾ ಇದ್ದೀರಾ. ಬೆಂಗಳೂರು ಅರ್ಧ ಭಾಗಕ್ಕೆ ಆನೇಕಲ್ ತಾಲೂಕಿನಿಂದ ನಾವು ತರಕಾರಿ ಕೊಡ್ತಾ ಇದ್ದೀವಿ, ಹಣ್ಣು ಕೊಡ್ತಾ ಇದ್ದೀವಿ, ದವಸ ಧಾನ್ಯ ಸಪ್ಲೈ ಮಾಡ್ತಾ ಇದ್ದೀವಿ. ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮದೇ ಕೃಷಿ ಇಲಾಖೆನಲ್ಲಿದೆ, ತೋಟಗಾರಿಕೆ ಇಲಾಖೆನಲ್ಲಿದೆ. ನೋಡಿ, ನೀವು ಚರ್ಚೆಗೆ ಬನ್ನಿ ಅಂತ ಅವ್ರಿಗೆ ಹೇಳಿದ್ರು. ನಾವು ಚರ್ಚೆಗೆ ಸಿದ್ಧ ಇದ್ದೀವಿ. ಬನ್ನಿ, ಸಭೆಗೆ ಬನ್ನಿ. 4 ಸಲ ಹೇಳಿದ್ರಿ, ಈಗೋ ಇವತ್ತು, ಈಗೋ ನಾಳೆ, ನಾಳಿದ್ದು. MB ಪಾಟೀಲ್ರು ಬಂದಿಲ್ಲ. ಯಾಕೆ ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳಿ ನೀವು ಆ ಪದವಿನಲ್ಲಿ ಇರೋದಕ್ಕೆ ಅರ್ಹರ ಅಲ್ವಾ ಅನ್ನೋದನ್ನು ನೀವೇ ನಿರ್ಧಾರ ಮಾಡಿ. ಸುಳ್ಳು ಹೇಳಿದ್ರಿ, ಎಷ್ಟು ಸಲ ಸುಳ್ಳು ಹೇಳ್ತೀರಾ? ಸುಳ್ಳು ಹೇಳಬೇಡಿ. ಸುಳ್ಳು ಹೇಳೋರಿಗೆ ಸರ್ಕಾರ ನಡೆಸೋ ಯಾವುದೇ ನೈತಿಕ ಹಕ್ಕಿಲ್ಲ ಅನ್ನೋದು ನಮ್ಮ ಪ್ರಬಲ ವಾದ. ಕೋರ್ಟಲ್ಲೂ ಕೇಳಿದ್ರು, ಎಲ್ಲೋ ಇಲ್ಲೇ ಇರೋ ಇದನ್ನ ನೀವು ಇಲ್ಲಿ ಆಕ್ರಿ ತೆಗೆದುಕೊಂಡಿದ್ದೀರಿ ಅಂತ. ಪ್ರತಿಯೊಂದು ಪ್ರಶ್ನೆಗೂ KEDB ಅವರು ಉತ್ತರ ಕೊಡೋದಕ್ಕಾಗಲಿಲ್ಲ. ಇದು ಮಾಫಿಯಾ ಅಂತ ಕೋರ್ಟ್ಗೂ ಇವತ್ತು ಗೊತ್ತಾಗಿದೆ. ಅದು ಎಲ್ಲ ನಾವು ರೈತರು ಮಾಧ್ಯಮಗಳ ಮುಖಾಂತರ, ಹೋರಾಟಗಳ ಮುಖಾಂತರ, ನ್ಯಾಯಾಲಯಗಳ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ. ಜಯ ಸಿಕ್ಕೇ ಸಿಗುತ್ತೆ. ನಾವು ಈ ರೈತರ ಹೋರಾಟಕ್ಕೆ ಜಯ ತಂದುಕೊಡೋವರೆಗೂ ನಿದ್ದೆ ಮಾಡಲ್ಲ ಅನ್ನೋ ಎಚ್ಚರಿಕೆಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಕಳೆದ ಬಾರಿ ಸಭೆಯಲ್ಲಿ ಶಾಸಕರು ಮತ್ತು MP ಅವರು ಸಭೆ ಸೇರ್ತೀವಿ, ಅದ್ರ ಬಗ್ಗೆ ಅದೇ ಶಾಸಕರು ಎಲ್ಲ ಇದರಲ್ಲೂ ನಮ್ಮ ಜೊತೆನಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಹೇಳಿದರು, ನಾನು ಸಿದ್ದರಾಮಯ್ಯನವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ಇದು ಸರಿ ಇಲ್ಲ ಅಂತ ಅವರು ಹೇಳಿದ್ದಾರೆ. ಬಟ್ ಕರ್ಕೊಂಡೋಗೋ ಪ್ರಕ್ರಿಯೆ ಅಷ್ಟೊಂದು ಸ್ಪೀಡಾಗಿ ಆಗ್ತಾ ಇಲ್ಲ. ಅದು ಆಗಬೇಕು. ಅದಕ್ಕೋಸ್ಕರ ರಸ್ತೆ ತಡೆ ಚಳವಳಿ ನಮ್ಮದು. ನೀವು ಮಾಡಿ, ನಾವು ನಿಲ್ಲಿಸ್ತೀವಿ. ಪಂಚಾಯಿತಿಗಳು ಬೇಕಾಗಿಲ್ಲ ನಮಗೆ. ಪಂಚಾಯಿತಿಗಳನ್ನ ಕೇಳಲೇ ಇಲ್ಲ. ಯಾಕೆ ಪಂಚಾಯಿತಿ ಬೇಕು? ಅದಕ್ಕೆ ಪಂಚಾಯಿತಿಗಳನ್ನು ಮುಚ್ತಾ ಇದ್ದೀವಿ. ಬೇಡ ನಮಗೆ ಪಂಚಾಯಿತಿ. ಯಾಕೆ ಬೇಕು? ನಮಗೆ ಅನುಕೂಲ ಇಲ್ಲದೇ ಇರೋ ಪಂಚಾಯಿತಿ ನೀವೇ ನಿಮ್ಮ ಇಟ್ಕೊಂಡು ಏನು ಮಾಡ್ತೀರಾ? ಅದಕ್ಕೆ ಅವ್ರು ಇನ್ನೊಂದು ಮಾಡ್ತಾ ಇದ್ದಾರೆ. ಪಂಚಾಯಿತಿಗಳನ್ನೆಲ್ಲ ನಗರಸಭೆಗಳು, ಪಟ್ಟಣ ಪಂಚಾಯಿತಿಗಳು ಅಂತ ಮಾಡಿಬಿಟ್ರೆ 3ರಷ್ಟು ಕೊಡಬೇಕಾಗಿರೋದು 2ರಷ್ಟು ಕೊಡ್ಬೋದು, ಅಲ್ಲೂ ಸ್ವಲ್ಪ ಉಳಿಕೆ ಆಗುತ್ತೆ ಅನ್ನೋ ಯೋಜನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಕ್ರಿಯೆ ನಡೀತಾ ಇದೆ. ಎಷ್ಟು ಸತ್ಯ ಎಷ್ಟು ಮಿಥ್ಯ ಗೊತ್ತಿಲ್ಲ. ಪ್ರತಿಯೊಂದು ಪಂಚಾಯಿತಿಯವರು ಪಂಚಾಯಿತಿನೇ ಇರಲಿ, ನಾವೇ ನಮ್ಮ ಪ್ರದೇಶದಲ್ಲಿ ಆಡಳಿತಗಾರರು ಅಂತ ಹೇಳೋಣ ಅವರಿಗೆ. ನಾವೇ ನಮ್ಮದನ್ನು ಸರಿ ಮಾಡ್ಕೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ನೀವೇನು ಬೇರೆ ಬೇರೆ ಅಡ್ಡದಾರಿಗಳು ಹಿಡಿತಾ ಇದ್ದೀರೋ ದಯವಿಟ್ಟು ಅಡ್ಡದಾರಿಗಳನ್ನು ಹಿಡಿಬೇಡಿ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಹೇಳಿದ್ರು, ನೀವು ಬನ್ನಿ ಚರ್ಚೆಗೆ ಕೂತ್ಕೊಳ್ಳೋಣ, ನೇರ ಮಾತಾಡೋಣ, ಅದರಲ್ಲಿ ನಿರ್ಧಾರ ಮಾಡಿ ಅಂತ ಹೇಳಿದ್ದಾರೆ. ನಾವು ರಸ್ತೆ ತಡೆ ಚಳುವಳಿ ಮಾಡ್ತೀವಿ. ಚಳುವಳಿ ಅಷ್ಟಕ್ಕೆ ನಿಲ್ಲಲ್ಲ, ಬೇರೆ ಬೇರೆ ರೀತಿಯ ಚಳುವಳಿಗಳನ್ನು ನಾವು ಮಾಡ್ತೀವಿ. ನಮ್ಮ ರೈತರ ಭೂಮಿ ಉಳಿಸೋವರೆಗೂ ನಾವು ಮಾಡ್ತಾ ಇದ್ದೀವಿ.
ಎಲ್ಲ ಮುಖ್ಯಮಂತ್ರಿಗಳು ಜಿಮ್ ನಡೆಸ್ತಾ ಇದ್ದಾರೆ. ಇಲ್ಲ ಏನಿಲ್ಲ, ನಡೆಸ್ತಾ ಇರೋ ಸಭೆ ನ್ಯೂಸ್ ಬರ್ತಾ ಇತ್ತು, ಅದಕ್ಕೆ ನಿಮಗೆ ತೋರಿಸ್ದೆ. ಇದು ಯಾವುದೂ ಕೂಡ ದೇಶ ವಿದೇಶಗಳಿಗೆ ಹೋಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನಮ್ಮಲ್ಲಿ ಕೈಗಾರಿಕೆ ಮಾಡಬನ್ನಿ ಅಂತ ಹೇಳಿ ತಾವು ಅಂಗಲಾಚಿ ಬರ್ತಿರಲ್ಲ, ಉದ್ದೇಶ ಏನು? ಅದು ಎಲ್ಲದೂ ಕೂಡ ಬಂಡವಾಳಸ್ಥರ ಲಾಬಿ. ನೀವು ಈಗ ಕರೆದಿರಬೇಕು, ನೀವು ಈಗ ಅಪೀಲ್ ಮಾಡಬೇಕು, ಬೀದಿಲಿ ಮೆರವಣಿಗೆ ಮಾಡಬೇಕು, ದೇಶದಲ್ಲಿ ಹೋಗಿ ಮನವಿ ಮಾಡಬೇಕು. ಇದು ಪ್ರಜಾಪ್ರಭುತ್ವದಲ್ಲಿ ಈ ಥರದ ಬಂಡವಾಳಸ್ಥರ ಬಾಲ ಹಿಡ್ಕೊಂಡು ಓಡಾಡ್ತಕ್ಕಂಥ ಸರ್ಕಾರಗಳು ಇದು ನಾಚಿಕೆಗೇಡು. ಇದು ಡೆಮಾಕ್ರಸಿಗೆ ಅತ್ಯಂತ ಅಪಾಯಕಾರಿ. ಡೆಮಾಕ್ರಸಿ ಏನಾರ ಫೇಲ್ಯೂರ್ ಆದರೆ ಈ ನಮ್ಮ ರಾಜಕಾರಣಿಗಳಿದಾರಲ್ಲ, ಈ ಬಂಡವಾಳಸ್ಥರ ಬಾಲ ಹಿಡ್ಕೊಂಡು ಓಡಾಡೋದು, ಅವರೇ ಚುನಾವಣೆಗೆ ದುಡ್ಡು ಕೊಡೋದು, ಅವ್ರಿಗೆ ಬೇಕಾದ ಕಾಯ್ದೆಗಳನ್ನು ಇವ್ರು ಮಾಡೋದು, ರೈತರು ಭೂಮಿ ಕಿತ್ಕೊಳ್ಳೋದು, ಅವ್ರಿಗೆ ತೆರಿಗೆ ವಿನಾಯಿತಿ ಕೊಡೋದು, ಇದಲ್ಲ. ಇದು ಅಪಾಯದ ದಿಕ್ಕಲ್ಲಿದೆ. ಈಗ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಹಾಗೂ ಈ ದಿನ ಈ ಸಭೆಗೆ ಆಗಮಿಸಿರತಕ್ಕಂಥ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಾನು ನಮ್ಮ ಸಮಿತಿಯ ಪರವಾಗಿ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಏನು ಸರ್ಕಾರ ನಾವು ಅನೇಕ ಸರ್ಕಾರದ ಅಧಿಕಾರಿಗಳನ್ನು ನಾವು ಭೇಟಿ ಮಾಡಿದ್ದೇವೆ ಈ ಭೂಸ್ವಾಧೀನ ವಿರುದ್ಧ ಕೈಬಿಡಲು. ಮತ್ತು KDB ಸಂಸ್ಥೆಯ ಯಾವುದೇ ಒಂದು ಅಧಿಕಾರಿಯು ನಮ್ಮ ರೈತರ ಜೊತೆ ಈಗಾಗಲೇ ಸಮಾಲೋಚನೆ ಮಾಡಲಿಲ್ಲ. ಸುಮಾರು ಸತಿ ನಾವು ಹೋಗಿ ಕೇಳಿದ್ದೀವಿ, ನಮ್ಮ ಜಮೀನುಗಳು ನಾವು ಈ ಥರ ಬೆಳೆ ಬೆಳೀತಾ ಇದ್ದೀವಿ, ನೀವು ತಾವು ಒಂದು ಸತಿ ಬಂದು ನೋಡಿ, ನಾಳೆ ಬರ್ತೀವಿ, ನಾಡಿದ್ದು ಬರ್ತೀವಿ. ಸುಮ್ಮನೆ ನಮಗೆ ನಾಮಕಾವಸ್ಥೆ, ನಮ್ಮ ಕಣ್ಣೋರಿಸೋ ನಮ್ಮ ರೈತರ ಕಣ್ಣೋರಿಸೋ ಇದು ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳಂತ ಹೇಳ್ತಾ. ಯಾವುದೇ ಒಂದು ಭೂಸ್ವಾಧೀನ ಅಧಿಕಾರಿಗಳು ಈಗಾಗಲೇ ತಾವು ತಮ್ಮ ಮಾಧ್ಯಮಗಳಿಗೆಲ್ಲ ಗೊತ್ತಾಗಿದೆ, ಪಾಣಿನಲ್ಲಿ ಎಂಟ್ರಾಗಿದೆ. ಒಂದು ಗುಂಟೆನ ನಾವು ಒಂದೇ ಒಂದು ಕರೆಕ್ಷನ್ ಮಾಡಬೇಕಾದ್ರೆ ನಾವು 2 ತಿಂಗಳು 3 ತಿಂಗಳು ನಾವು AC ಆಫೀಸ್ಗೆ ನಾವು ಅಲಿಬೇಕು ಅಲ್ವಾ ಸರ್? ಯಾವುದೇ ಒಂದು ಪಾಣಿನಲ್ಲಿ ತಿದ್ದುಪಡಿ ಆಗಬೇಕಾದ್ರೆ, ನಮ್ಮ ಹೆಸರು ತಿದ್ದುಪಡಿ ಆಗಬೇಕಾದ್ರೆ 3 ತಿಂಗಳು ಅಲಿಬೇಕು. ಅಂಥದ್ರಲ್ಲಿ ನಮ್ಮ ಯಾರದೇ ರೈತರಿಗೆ ಯಾವುದೇ ಪರಿಹಾರ ಆಗಲಿ, ಯಾವುದೇ ಮುನ್ಸೂಚನೆ ಇಲ್ಲದೆ KDBನವರು ಪಾಣಿನಲ್ಲಿ ನಮ್ಮ ರೈತರ ಕಾಲಮಲ್ಲಿ ಅವ್ರದ್ದು ಎಂಟ್ರಿ ಮಾಡಿದ್ದಾರೆ. ಇದ್ರ ವಿರುದ್ಧವಾಗಿ ತಮ್ಮ ಚಂದ್ರಶೇಖರ್ ಸಾಹೇಬ್ರು ಹೇಳ್ದಂಗೆ ದಯವಿಟ್ಟು 11ನೇ ತಾರೀಕು ಒಳಗಡೆ ಇದ್ರ ಬಗ್ಗೆ ಆಕ್ಷನ್ ಆಗಬೇಕು ಸರ್. ಇದು ಇಲ್ಲಾಂದರೆ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾವು KDB ಸಂಸ್ಥೆಗೆ ಸುಮಾರು ಸತಿ ಹೋಗಿದ್ದೀವಿ. ನಿನ್ನೆ DC ಸಾಹೇಬ್ರನ್ನ ನಿನ್ನೆ ನಾವು ಭೇಟಿ ಮಾಡ್ಕೊಂಡು ಬಂದಿದ್ದೀವಿ. 1 ತಿಂಗಳಾದರೂ ಅವರು ನಮಗೆ ಪ್ರೊಸೀಡಿಂಗ್ಸ್ ಮಾಡಿಕೊಡ್ಲಿಲ್ಲ. ನಮ್ಮ ಹೋರಾಟ ಸಮಿತಿಯಿಂದ ಆನೇಕಲ್ನಲ್ಲಿ ನಾವು ಪುರಸಭೆಯಲ್ಲಿ ನಾವು ಮೀಟಿಂಗ್ ಮಾಡಿ ಸುಮಾರು 1 ತಿಂಗಳಾಗಿದೆ. 1 ತಿಂಗಳಿಂದ ಒಂದು ತಹಸೀಲ್ದಾರ್ ಆಫೀಸ್ನ ಅಧಿಕಾರಿಗಳಾಗಲಿ ನಾವು ಸುಮಾರು ಒಂದು 3 ಸತಿ 4 ಸತಿ ತಹಸೀಲ್ದಾರ್ ಹತ್ರ ಭೇಟಿ ಮಾಡಿ 6 ಸಲ ನಾವು ನಮ್ಮ ಪದಾಧಿಕಾರಿಗಳು ದೇವರಾಜ್ ಅವರು, ನಮ್ಮ ರಾಮಸ್ವಾಮಿ ರೆಡ್ಡಿ ಅವರು, ಮತ್ತು ನಮ್ಮ ಪದಾಧಿಕಾರಿಗಳು ನಾಗೇಶ್ ಇರ್ಬೋದು, ಎಲ್ಲ ನಾವು ಪದಾಧಿಕಾರಿಗಳು ಹೋಗಿ ಅಲ್ಲಿ ಆಗಿರತಕ್ಕಂಥ ಮೀಟಿಂಗಲ್ಲಿರೋ ಏನು ಪ್ರೊಸೀಡಿಂಗ್ ಆಗಿದೆ ಅದನ್ನು ನಮಗೊಂದು ಕಾಪಿ ಕೊಡಿ ಅಂತ ಹೇಳ್ತಾ ಒಂದು 6 ಸಲ ಹೋಗಿದ್ದೀವಿ. 2 ದಿನ ಹಿಂದೆ ಫೈನಲ್ ಆಗಿದೆ. ಅದಕ್ಕೆ ಮತ್ತೆ DC ಸೈನ್ ಆಗಬೇಕು, ಇನ್ನೊಬ್ರು ಆಗಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಮಧ್ಯಾಹ್ನ 3 ಗಂಟೆಯಲ್ಲಿ ನಾನು DC ಅವ್ರನ್ನ ಸ್ವತಃ ಭೇಟಿ ಮಾಡಿ ಇನ್ನೊಂದು ಮನವಿ ಪತ್ರ ಕೊಟ್ಟಿದ್ದೀನಿ. ನಾನೇ ಒಬ್ಬನೇ, ಯಾರೂ ಬಂದಿಲ್ಲ. ಕೇಶವ್ ಅವರು ಇದ್ದರು, ನಮ್ಮ ಕೇಶವ್ ಅವರು ಬಂದಿದ್ರು ನಮ್ಮ ಜೊತೆ. ನಿನ್ನೆ DC ಅವ್ರನ್ನ ಭೇಟಿ ಮಾಡಿ ನಾವೊಂದು ಮನವಿ ಕೊಟ್ಟಾಗ ತಹಸೀಲ್ದಾರ್ಗೆ ಮಾತಾಡಿದ್ರು, ಕಳಿಸ್ಬಿಡ್ರಿ ಇಮಿಡಿಯೇಟ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರ್ ಇನ್ನೂ ಸ್ವಲ್ಪ ಕರೆಕ್ಷನ್ ಇದೆ ಅಂತ ಹೇಳ್ತಾರೆ ವಿನಃ ಅವರೇ ಯಾವುದೋ ಒಂದು ಆರ್ಡ್ರ್ ಮಾಡಬೇಕಾದ್ರೆ 1 ನಿಮಿಷದಲ್ಲಿ 1 ಅವರಲ್ಲಿ ಆರ್ಡರ್ ಮಾಡ್ತಾರೆ ಅವರು. ಸರಿ ಸರ್, ಯಾವುದೋ ಒಂದು ಆದೇಶ ಮಾಡಬೇಕಾದ್ರೆ ಅವ್ರಿಗೆ, ಯಾಕಂದರೆ ಅದರಲ್ಲಿ ಏನೋ ಬೆನಿಫಿಟ್ ಇರುತ್ತೆ, ಇದರಲ್ಲಿ ಏನೂ ಬೆನಿಫಿಟ್ ಇಲ್ಲ, ಅಧಿಕಾರಿಗಳಿಗೆ ಏನೂ ಬೆನಿಫಿಟ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸಂಘಟನೆ ಮುಖಾಂತರ ನಾನು ಸರ್ಕಾರಕ್ಕೆ ತಿಳಿಸಲು ಇಚ್ಛೆ ಪಡ್ತೇನೆ. ಏನು 11ನೇ ತಾರೀಕು ಬೊಮ್ಮಸಂದ್ರ ಸರ್ಕಲಲ್ಲಿ ಏನು ಬೃಹತ್ ಸಮಾವೇಶ ಮತ್ತು ರಸ್ತೆ ತಡೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೆಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಎಲ್ಲ ರೈತ ಬಾಂಧವರು ಸುತ್ತಮುತ್ತಲು ಏನು ನಮ್ಮ ರೈತರಿದ್ದಾರೆ
ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ರೈತರು ಮತ್ತು ಕುಟುಂಬ ಸಮೇತ ದಯವಿಟ್ಟು ಎಲ್ಲ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಲ್ಲಿ. ನಾವು ಸರ್ಕಾರದ ಯಾವುದೇ ಒಂದು ಹಿಂಸಾತ್ಮಕವಾಗಲಿ ಯಾವುದೇ ಇಲ್ಲ. ದಯವಿಟ್ಟು ಶಾಂತಿಯುತ ಪ್ರತಿಭಟನೆ ನಮ್ಮದು ಉದ್ದೇಶ ಏನು, ನಮ್ಮ ಜಮೀನು ಉಳಿಬೇಕು. ನಮ್ಮ KDB ಭೂ ಸ್ವಾಧೀನ ಮಾಡಿಸ್ಕೊಂಡಿರೋದನ್ನ ನಾವು ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸುತ್ತಾ ಏನು ಈಗ ಜಾಗತಿಕ ಹೂಡಿಕೆದಾರರ ಸಮಾವೇಶ ಮಾಡ್ತಾ ಇದ್ದಾರೆ 11ನೇ ತಾರೀಕಿಂದ 11ರಿಂದ 15ನೇ ತಾರೀಕು ಇಡೀ ಕರ್ನಾಟಕದಾದ್ಯಂತ ಸುಮಾರು 10 ಲಕ್ಷ ಕೋಟಿನ ನಾನು ತರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾರ ಜಮೀನು ಮೇಲೆ ನೀವು ಜಾಗತಿಕ ಹೂಡಿಕೆದಾರರ ಸಮಾವೇಶ ಮಾಡ್ತಾ ಇದ್ದೀರಾ? ನಮ್ಮ ರೈತರ ಜಮೀನು ಕಿತ್ಕೊಂಡು ಅವ್ರಿಗೆ ಕೊಡ್ತಾ ಇದ್ದೀರಾ. ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಷ್ಟೇ. ರಿಯಲ್ ಎಸ್ಟೇಟ್ ಮಾಡ್ತಾ ಒಳ್ಳೆ ಫಲವತ್ತಾದ ಭೂಮಿಯನ್ನು ಬರಡು ಭೂಮಿ ಅಂತ ಹೇಳ್ಬಿಟ್ಟು ನೀವು ಇವತ್ತೆಲ್ಲ ನೋಡಿ, ಯಾವುದೇ ಒಂದು ರಿಪೋರ್ಟಲ್ಲಿ ಇರ್ಬೋದು, ತಹಸೀಲ್ದಾರು ಹೇಳ್ತಾರೆ ನಮಗೆ ಗೊತ್ತಿಲ್ಲ, ನಾವು ರಿಪೋರ್ಟ್ ಕೊಟ್ಟಿಲ್ಲ. ಪಂಚಾಯತಿ ಲೆವೆಲಲ್ಲಿ ನಾವು ಪ್ರತಿ ಪಂಚಾಯತಿನೂ ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಮೀಟ್ ಮಾಡಿದ್ವಿ. ಯಾವ ಪಂಚಾಯತಿನಲ್ಲೂ ಒಂದೇ ಒಂದು ರಿಪೋರ್ಟ್ ತಗೊಂಡಿಲ್ಲ. ಯಾವುದೇ ಒಂದು ರೆವಿನ್ಯೂ ಆಫೀಸರ್ ಇರ್ಬೋದು, ಸರ್ವೆ ಡಿಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಡಿಪಾರ್ಟ್ಮೆಂಟಿಂದ ನೀವು ಒಂದು ವರದಿ ಪಡೆದಿಲ್ಲ. ಇಡೀ ನಮ್ಮ ತಾಲೂಕಿನ ಯಾವುದೇ ಒಂದು ರೈತರನ್ನ ನೀವು ಸಮಾಲೋಚನೆ ಮಾಡಿಲ್ಲ. ರೈತರ ಜೊತೆ ಕೂತ್ಕೊಂಡು ನೀವು, ಯಾಕಂದರೆ ನೀವು ಆಫೀಸಲ್ಲಿ ಕೂತ್ಕೊಳ್ತೀರಾ, ಒಂದು ನೋಟಿಸ್ ಕೊಡೋದು ನಮ್ಮ ಆಫೀಸ್ಗೆ ಬನ್ನಿ ಅಂತ. ನಾವು ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ 3 ಅವರ್ ಆಗುತ್ತೆ. ರಸ್ತೆಗಳು ಅಷ್ಟೇ ರೀತಿಯಲ್ಲಿ ಹಾಳಾಗಿದೆ. ಯಾವುದೇ ಒಂದು ರಸ್ತೆನ ಒಂದು ಪಾಟ್ವಾಲ್ ಮುಚ್ಚೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ನೀವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲಿ ಕೈಗಾರಿಕೆ ಮಾಡಬೇಕು. ಇಲ್ಲಿ ಬೆಂಗಳೂರಿಂದ ವಿಧಾನಸೌಧದಿಂದ ಸರ್ಜಾಪುರ ಸೋಮ್ರ ಗೇಟ್ ಬರಬೇಕಾದ್ರೆ 3 ಅವರ್ ಬೇಕೀಗ. ನಾವು ಇಲ್ಲಿಂದ DC ಆಫೀಸ್ಗೆ ಒಂದು ಯಾವುದೋ ಒಂದು ಸಿಂಪಲ್ ಒಂದು ಕೋರ್ಟ್ ಕೇಸ್ಗೆ ಹೋದರೆ 3 ಅವರ್ ಬೇಕು. ಟ್ರಾಫಿಕಲ್ಲಿ ಸಿಕ್ಕಾಕೊಳ್ತೀವಿ, ಅಲ್ಲಿ 5 ನಿಮಿಷ ಲೇಟ್ ಆದರೆ ಕೇಸ್ ಮುಗಿದೋಗಿರುತ್ತೆ. ಸುಮಾರು ನಾವು ಇಂಥ ಪ್ರಕರಣಗಳು ನೋಡಿದ್ದೇವೆ. ದಯವಿಟ್ಟು ನೀವು ಈಗೇನು ಸ್ವಾಧೀನಪಡಿಸ್ಕೊಂಡಿದ್ದೀರಾ, ದಯವಿಟ್ಟು ಅದನ್ನು ಹಿಂಪಡಿಬೇಕಂತ ಹೇಳ್ಬಿಟ್ಟು ನಾನು ಮಾಧ್ಯಮ ಮುಖಾಂತರ ನಾನು ತಿಳಿಸೋಕೆ ಇಚ್ಛೆಪಡ್ತೇನೆ. ಅದೇ ರೀತಿ ತಾವೆಲ್ಲರೂ ನಮ್ಮ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಹೋರಾಟದ ಪರವಾಗಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ, ರಾಮಸ್ವಾಮಿ ರೆಡ್ಡಿ ಸರ್ ಇದ್ದಾರೆ, ಎಲ್ಲರ ಪರವಾಗಿ ದಯವಿಟ್ಟು ನಾವು ಏನು ಸರ್ಜಾಪುರದಲ್ಲಿ ಸುಮಾರು 5,000 ಜನ ಸೇರಿ ನಾವು ಭೂ ಸ್ವಾಧೀನ ಹೋರಾಟ ಸಮಿತಿಯ ಸಮಾವೇಶ ಮಾಡಿದ್ವಿ. ಅದೇ ರೀತಿ ಆ ದಿನ ಯಾವ ರೀತಿ ನೀವು ನಮ್ಮೆಲ್ಲ ರೈತರು ಒಕ್ಕೊರಳಿನಿಂದ ನಾವು ಭಾಗವಹಿಸಿದ್ದೀರಾ, ಅದೇ ರೀತಿ ಧ್ವಂಸಂದ್ರ ಸರ್ಕಲಲ್ಲಿ 11ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಎಲ್ಲ ಅಲ್ಲಿ ಸೇರಿಕೊಂಡು ನಮ್ಮ ಹೋರಾಟವನ್ನು ಮುಂದುವರಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾ, ಇಲ್ಲಿ ಭಾಗವಹಿಸೋದಕ್ಕಿಂತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ, ನಮ್ಮ ಪದಾಧಿಕಾರಿಗಳಿಗೆ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಥ್ಯಾಂಕ್ ಯು. ನಮ್ಮ ಹಿರಿಯ ಹೋರಾಟಗಾರರು, ನಮ್ಮ ಗುರುಗಳು ಅಂತ ಹೇಳಿ ಇಚ್ಛೆಪಡ್ತೇನೆ. ಅನೇಕ ಒಳ್ಳೊಳ್ಳೆ ವಿಚಾರಗಳನ್ನು ಬಂದಿದ್ದಾರೆ, ಚೆನ್ನಾಗಿ ಗೊತ್ತಿದೆ. ಬೆಲೆ ನಾಳೆ 11ನೇ ತಾರೀಕು ನಾನು ಬೇರೆ, ಯಾಕಂದ್ರೆ ದೊಡ್ಡವರು ಮಾತಾಡಿದ್ಮೇಲೆ ನಾವು ಸಾಮಾನ್ಯ ರೈತ ಮಾತಾಡೋದು ಚೆನ್ನಾಗಿರೋದಿಲ್ಲ. 11ನೇ ತಾರೀಕು ತಾವು ಘೋಷಣೆ ಮಾಡಿದಿರ ಏನು ರಸ್ತೆ ಲೋಕ ಚಳವಳಿ, ಸಂತೋಷ. ನಾವು ಈಗಾಗಲೇ ಪಾಪ ಬೇರೆ ಬೆಂಗಳೂರು ನಗರ ಜಿಲ್ಲೆಯ ಒಂದು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಹಾಗೂ ಅನೇಕ ತಾಲೂಕಿನ ನಮ್ಮ ಹೋರಾಟ ಸಮಿತಿ ಸಹ ನಾವು ಕೆಲವರಿಗೆಲ್ಲ ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇವೆ. ಈ ತರ ಕಾರ್ಯಕ್ರಮ ಇದೆ 10ನೇ ತಾರೀಕು. ಬೈಡಂಬರದಲ್ಲಿ ಒಂದು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ರೈತರು, ಬಡವರು ಸೇರಿ. ಅದರಲ್ಲಿ ನಮ್ಮ ದಿವಸಲ್ಲಿ ನಮ್ಮ ಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ವಿಚಾರವನ್ನು ಈಗಾಗಲೇ ಅವರು ಮನೆಪತ್ರದಲ್ಲಿ ಸೇರಿಸಿದ್ದಾರೆ. ದಯವಿಟ್ಟು ಆದಷ್ಟು ಜನ ರೈತರು ದಯವಿಟ್ಟು ಆ ಕಾರ್ಯಕ್ರಮದಲ್ಲಿ ಆ ಒಂದು ಚಳವಳಿಯನ್ನು ಯಶಸ್ವಿಗೊಳಿಸೋಣ. ಈ ಚಳವಳಿಯನ್ನು ಎಲ್ಲ ಸೇರಿ ಯಶಸ್ವಿಗೊಳಿಸೋಣ. ಆಗಲೇ ಮಾತಲ್ಲ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮ್ಮ ಚಂದ್ರಶೇಖರ್ ಸರ್ ಅತ್ಯಂತ ಸಂತೋಷವಾಗಿದೆ. ಈ ಒಂದು ಚಳವಳಿಯನ್ನ ಉತ್ತಮ ದಿಕ್ಕಿನಲ್ಲಿ ಎತ್ಕೊಂಡು ಹೋಗಿ ಅಂತ ಹೇಳ್ತೇವೆ. ನಮ್ಮ ಚಳವಳಿ ಆದರೆ ಪರಿಣಾಮ ತೋರ್ಬಳಿಗೆ ಚಳವಳಿ ಆಗಬೇಕಂತ ನನ್ನ ವಿಚಾರ. ಪರಿಣಾಮ ಬೀರ್ತಕ್ಕಂಥ ಚಳವಳಿ ಮಾತ್ರ ಮಾಡಿ ಸ್ವಲ್ಪ ಎಲ್ಲರನ್ನೂ ಚರ್ಚೆ ಮಾಡಿ ಚಳವಳಿ ರೂಪಿಸಬೇಕಂತ ನಾನು ಒಂದು ನೋವಿನಿಂದ ಹೇಳಿದ್ದೇನೆ. ನಮಸ್ಕಾರ. ಮೊದಲನೇದಾಗಿ
ನಾವು ನಮ್ಮ ಆನೇಕಲ್ ತಾಲೂಕು ಭೂ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರ್ ಸರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈಗ ನಾವು ಮೊದಲಿಂದ ಏನೇನು ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತು. ಆದರೂ ಯಾವುದೇ ಒಂದು ಜನಪ್ರತಿನಿಧಿ ನಮಗೆ ಸ್ಪಂದನೆ ಸರಿಯಾಗಿ ಮಾಡಲಿಲ್ಲ. ಹನ್ನೊಂದನೇ ತಾರೀಕು ಚಳುವಳಿ ಮಾಡೋ ಉದ್ದೇಶ ಏನಂದ್ರೆ, ಈಗ ನಾವು ಎಲ್ಲ ರಾಜಕೀಯದವರ ಬಾಗಿಲು ತಟ್ಟಿದ್ದೀವಿ. ಅವರು ಏನು ಹೇಳಿದ್ದಾರೆ ನಮಗೆ ಅಂದರೆ ಭರವಸೆಗಳು ಕೊಟ್ಟರು, ಕೊಳ್ಳು ಭರವಸೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ನೋಡಿ, ಈಗ ಫಸ್ಟು MLA ಹತ್ರ ಹೋದ್ವಿ, MP ಹತ್ರ ಹೋದ್ವಿ, ಎಲ್ಲರೂ ಕೊಳ್ಳು ಭರವಸೆಗಳು, ಏನೂ ಆಗಲಿಲ್ಲ. 4-1, 6-1 ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಹಾಗೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತಾನೆ. ಈಗ ನೋಡಿ, ಪ್ರತಿಯೊಂದು ಕಾನೂನಲ್ಲಿ ಇದೆ, ಯಾವುದೇ ಕಾರಣಕ್ಕೆ ರೈತರ ಒಪ್ಪಿಗೆ ಇಲ್ದಿರ ಪಾಣಿಯಲ್ಲಿ ಮಾಡಬಾರ್ದು ಅಂತ ಆಗಲೇ ಮಾತಾಡಿದ್ದಾರೆ ಎಲ್ಲ ನಮ್ಮ ಇವರೆಲ್ಲರೂ. ಅದೇ ವಿಚಾರಕ್ಕೆ ಈಗ 11ನೇ ತಾರೀಕು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ರೈತ ಬಾಂಧವರು ಒಂದು ಇದಕ್ಕೆ ಸಹಕಾರ ಮಾಡಬೇಕು. ಈಗ ಮುಂದೆ